ಆಮೇಲೆ ಅದೆಲ್ಲ ಆವಾಗ 3 years ಇದ್ದಾಗ ಹಿಂಗೆ ಗಲಾಟೆ ನಮ್ಮ ಇದನ್ನು ನಾನು ಹೊಡಿಯಕ್ಕೂ ಬಂದಿದ್ದೆ ಸರ್. ನಿಮ್ಮ ಇದನ್ನ ಹೌದು ಸರ್. ಏನು ಕಾರಣಕ್ಕೆ? ಏನೋ ಹಿಂಗೆ ಮಗು ವಿಷಯ ಬಂದು ಮಗು ಅಳ್ತಾ ಇದ್ರೆ ನಾನು ಕಿತ್ಕೊಂಡಿದ್ದೆ. ಅದಕ್ಕೆ ಅದು ಏನೋ ಇದ್ ಮಾಡ್ಬಿಟ್ಟು ನಿನ್ಗೆ ನಮ್ಮ ಮಗು ಅದು ಇದು ಅಂತ ಮಾತಾಡಿ ನನಗ್ ಹೊಡಿಯಕ್ಕೆ ಬಂದ್ಬಿಟ್ರು ಸರ್. ಅಂದ್ರೆ ಅವ್ರಿಗೆಲ್ಲ ನಿಮ್ಮ ಗಂಡ ಏನು ಕೇಳಲ್ಲ ಅನ್ನೋ ಧೈರ್ಯ ಇತ್ತು. ಹೌದು ಸರ್, ಇವಾಗೂ ಅಷ್ಟೇ ಸರ್. ಆಮೇಲೆ ಸರ್ ನಾನು ಇರ್ಲೇಬಾರ್ದು ಅಂತ ಆವತ್ತು ಮಗುನೇ ಸರ್ ನಾನು. ಏನಮ್ಮ? ಅದಾದ್ಮೇಲೆ ಇಷ್ಟೆಲ್ಲ ಆಗ್ತದೆ, ಇಷ್ಟೆಲ್ಲ ನಾನು ಅನ್ಭವಿಸ್ಕೊಂಡು ಇರೋದು ಏನಕ್ಕೆ ಅಂತ ನನ್ ಮಗುನ ಎತ್ಕೊಂಡ ಅವತ್ತು ಹೋಗ್ಬಿಟ್ಟೆ ಸರ್. ನಾನು ಎಲ್ಲಿಗೆ ಹೋದ್ರಿ? ಎಲ್ರಿಗೂ ಯಾರ ಹತ್ರನೂ ಇರ್ಬಾರ್ದು, ಅಮ್ಮ ಅಪ್ಪಗೂ ಭಾರ ಆಗ್ಬಾರ್ದು, ಇವ್ರ ಹತ್ರನೂ ಇರ್ಬಾರ್ದು ಅಂತ, ಎಲ್ಲೂ ಇರ್ಬಾರ್ದು ಅಂತ ಹೋದೆ ಸರ್. ಬಟ್ ನಮ್ಮ ಅಪ್ಪ ಕಾಲ್ ಮಾಡಿ ಯಾರೆಲ್ಲರೂ ಇದ್ರು ನಾವಿದೀವಮ್ಮ ಅಂತ ಅವ್ರು ಹೇಳಿದ್ದಕ್ಕೆ ಮತ್ತೆ ಸುಮ್ಮನೆ ಆಗ್ಬಿಟ್ಟೆ ಸರ್ ನಾನು. ನೀವು ಹೊರಗಡೆ ಹೋಗಿದ್ರೆ ಅಲ್ಲಿ ಎತ್ಕೊಂಡು? ಅಲ್ಲ ಸರ್, ನಾನು ಯಾರ ಹತ್ರನೂ ಹೋಗ್ಬಾರ್ದು, ನಾನು ಇರ್ಲೇಬಾರ್ದು ಈ ಪ್ರಪಂಚದಲ್ಲಿ ಅಂತ ಸರ್. ಓಕೆ ಓಕೆ ಓಕೆ. ಅಂದ್ರೆ ಹಂಗೆ ಯೋಚಿಸ್ತಾ ಇದ್ರ ಅಥವಾ ಹೊರಗಡೆ ಹೋಗ್ಬಿಟ್ಟಿದ್ರ? ಇಲ್ಲ ಸರ್, ಮಗುನ ಎತ್ಕೊಂಡ್ಬಿಟ್ಟು ಹೋಗ್ಬಿಟ್ಟೆ ಸರ್ ನಾನು ಅವಾಗ. ಅದೇ ಎಲ್ಲಿಗೆ ಹೋಗಿದ್ದವ? ಎಲ್ಲೋ ಬೇರೆ ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದೆ ಸರ್. ಬಟ್ ಆ ಟೈಮಲ್ಲಿ ತಂದೆ ಫೋನ್ ಮಾಡಿ? ಹೌದು ಸರ್. ನಾನು ಆಚೆ ಹೋದಾಗ ಕರ್ಕೊಂಡು ಹೋಗಿದ್ದೆ ಸರ್. ಆಚೆ ಹೋದಾಗ? ಅದೇ ಸರ್, ನನ್ ಮನೆಯಿಂದ ಹೋದಾಗ ನನ್ ಫೋನ್ ಎತ್ಕೊಂಡಿದ್ದೆ. ಅಪ್ಪ ಅವರು ಎಲ್ರು ನನಗ್ ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂತ. ಓಕೆ ಓಕೆ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನವ್ವ, ಹೇಗಿದ್ದೀರಿ? ಪರವಾಗಿಲ್ಲ ಗುರುಜಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನನ್ ಬೇಡ ಅಂತ ಅನ್ಕೊಂತ ಇದ್ದೀನಿ. ಏನ್ ಹೇಳೋದ್ ಬೇಡ. ಹೇಳೋದು ಬೇಡ ಅಂತ? ಹೌದೌದು. ತೊಂದ್ರೆ ಇಲ್ಲ, ಪರವಾಗಿಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀನಿ? ನಾನೊಂದು 3 years ಇಂದ ನೋಡ್ತಾ ಇದ್ದೀನಿ. ಓಹೋ, ಹೌದಾ? ಇದೇ ಮೊದಲನೇ ಸರಿ ಮಾತಾಡ್ತಿರೋದಾ ಕರೆ ಮಾಡಿ? ಹೌದೌದು. ನನ್ನ ಲಾಸ್ಟ್ 1 week ಇಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆದ್ರೂ ನನ್ ಮಾತಾಡಕ್ಕೂ ಭಯ ಆಯ್ತು. ಭಯ? ಹೌದು. ಅಯ್ಯೋ ದೇವ್ರೇ, ಭಯ ಯಾಕೆ? ಸರ್, ಇದು ಲೈವ್ ಅಲ್ವಾ, ಅದಕ್ಕೆ. ಅಯ್ಯೋ, ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಸರ್, ಹೌಸ್ ವೈಫ್, ಮನೆಯಲ್ಲೇ ಇರೋದು. ಹೌಸ್ ವೈಫ್? ಕಾರ್ಯಕ್ರಮ ನೋಡ್ತಾ ಇರ್ತೀರಿ? ತುಂಬಾ 3 years ಇಂದ ನಾನು ಫುಲ್ಲು ನೋವಲ್ಲಿದ್ದಾಗ ನಾನು ಈ ಪ್ರೋಗ್ರಾಮ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಫಸ್ಟ್. ಆಮೇಲೆ ಆಗಿಂದ ನಾನು ಪ್ರತಿ ಸರಿನೂ ಇದನ್ನೇ ನೋಡ್ತಾ ಇರೋದು. ನಾನು ಏನೇ ಕೆಲಸ ಮಾಡ್ಲಿ ಇದನ್ನೇ ನೋಡ್ತಾ ಇರ್ತೀನಿ. ಓಹೋ, ಬಹಳ ಕಥೆಗಳು ಕೇಳ್ಬಿಟ್ಟಿದ್ದೀರಿ ಹಾಗಾದ್ರೆ. ಹೌದು, ಜಾಸ್ತಿ ಕೇಳ್ಬಿಟ್ಟಿದ್ದೀನಿ ಗುರುಜಿ. ಆಗ್ಲಿ ಬಾ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸರ್, ಇದೆ ತುಂಬಾ ಇದೆ ಹೇಳ್ಕೊಳ್ಳೋದು. ಪರವಾಗಿಲ್ಲ, ಹೇಳಿ. ಊರು ಹೆಸರು ಏನು ಹೇಳೋದು ಬೇಡ. ನಿಮ್ಮ ಮನ್ಸಲ್ಲಿ ಇರೋ ನೋವಿದ್ರೆ ಹಂಚ್ಕೊಳ್ಳಿ. ಸರ್, ನಾವು ನಮ್ಮ ತಂದೆಗೆ 3 ಹೆಣ್ಮಕ್ಳು. ನಿಮ್ಮ ವಯಸ್ಸೆಷ್ಟು? ನನ್ಗೆ ಇವಾಗ 28 ರನ್ನಿಂಗ್ ಸರ್. 28? ಹೌದು. ಓಕೆ. ನಿಮ್ಮ ತಂದೆ ತಾಯಿಗೆ ನೀವು 3 ಜನ ಹೆಣ್ಮಕ್ಳು? ಹೌದು, 3 ಜನ ಹೆಣ್ಮಕ್ಳು. ಅಕ್ಕ ನಾವು ಎಲ್ಲ ಅಪ್ಪನ್ ಚೆನ್ನಾಗಿ ಓದಿಸಿದ್ರು. ಅಪ್ಪ ನಮ್ಮನ್ನು ಚೆನ್ನಾಗಿ ಓದಿಸ್ತಾರೆ ಸರ್. ನಾನೆಲ್ಲ ನೀವೆಲ್ಲ ಸೇರಿ ಅಪ್ಪನ ಓದಿಸ್? ಇಲ್ಲ ಇಲ್ಲ, ಅಪ್ಪ ನಿಮ್ಮನ್ನ ಚೆನ್ನಾಗಿ ಓದಿಸಿದ್ರು ಅಂತ. ಹೌದು, ಓದಿದ್ದೀರಿ ನೀವು? ಸರ್, ನಾನು BBM ಮಾಡ್ತಿದ್ದೆ. BBM ಅಂದ್ರೆ ಏನು? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸರ್. ಇದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನಾವು BCom. ಓಕೆ ಸರ್. ನಿಮಗಿಂತ ಸ್ವಲ್ಪ ಟಾಪ ಕಡಿಮೆನಾ? ಇಲ್ಲ ಸರ್, ನಿಮ್ದೇ ಜಾಸ್ತಿ ಅದು. ಥ್ಯಾಂಕ್ ಯು. ಹಂಗೆ ವೇಳೆ ಕಡಿಮೆ ಇದ್ರು ನೀವು ಜಾಸ್ತಿ ಅಂತ ಹೇಳ್ಬೇಕಿದ್ ಲೈವ್, ಆಮೇಲೆ ಮರ್ಯಾದೆ ತೆಗೆದುಬಿಟ್ಟಿರ.
ಇಲ್ಲ ಸರ್, ಇಲ್ಲ ಸರ್. ನಿಮಗಿಂತ ಜಾಸ್ತಿ. ಹೌದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆಕ್ಚುಲಿ ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಆ ಫೀಲ್ಡ್ ಹೋಗಿರೋದು ಸರ್. ಓ, ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡರ? PUC ಆರ್ಟ್ಸ್ ಹೋಗಿ ಆಮೇಲೆ ನಾವ್ ಇದಕ್ ಹೋಗಿರೋದು. ಕಲಾ ವಿಭಾಗದ ಕಲಾವಿದರು. ಅಯ್ಯೋ, ನನ್ ಜೀವನದ್ದು ಹೇಳಿದ್ರೆ ನಾನು ಎಲ್ಲಾದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಬಿಟ್ಟು ಇವಾಗ ಎಲ್ಲೂ ಇಲ್ದಿರಾಗ್ಬಿಟ್ಟಿದೀನಿ ಸರ್. ಆಯ್ತು, ಈ ಆರ್ಟ್ಸ್ ಇಂದ ನೀವು ಸ್ವಲ್ಪ ಆ ಕಡೆ ಹೋದ್ರಿ. ಹಾ ಹೌದು ಸರ್. ಆಕ್ಚುಲಿ ಅದಾದ್ಮೇಲೆ ನಮ್ಮಪ್ಪ ನನ್ನ ನರ್ಸಿಂಗ್ ಜಾಯಿನ್ ಮಾಡ್ಸಿದ್ರು. ಅಯ್ಯೋಯ್ಯಪ್ಪ, ನೀವೇನು ಒಂದ್ ಮಾಡಿಲ್ಲ. ಅದೇ ಸರ್ ನಾನು ಹೇಳ್ತಾ ಇರೋದು, 3 ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಎಲ್ಲಾನು ಟಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಯೋಗವಿದು. ಓಕೆ ಓಕೆ, ದೆನ್ ಅಂದ್ರೆ ಇಲ್ಲಿ PUCಲಿ ಆರ್ಟ್ಸ್ ತಗೊಂಡಿದ್ರಿ, ಕಲಾ ವಿಭಾಗ. ಹೌದು ಸರ್. ಅದಾದ್ಮೇಲೆ ಅಪ್ಪ ಅವರು ಯಾರ್ಯಾರನ್ನೋ ರೆಫರ್, ನಮ್ಗೆ ಆವಾಗ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಏನ್ ತಗೋಬೇಕು ಏನ್ ಓದ್ಬೇಕು ಅನ್ನೋದು. ಅಪ್ಪ ಅವ್ರಿಗೆ ಯಾರೋ ಸಜೆಷನ್ ಕೊಟ್ರು ಅಂತ ನರ್ಸಿಂಗ್ ಗೆ ಜಾಯಿನ್ ಮಾಡ್ಸಿದ್ರು. ಆಮೇಲೆ ನಾನು ಅದನ್ನ 2 years ಕಂಟಿನ್ಯೂ ಮಾಡಿದೆ. ಅದ್ರಲ್ಲಿ 75% ತಗೊಂಡೆ ಸರ್. ನನ್ 50 ಮೆಂಬರ್ಸ್ ಇದ್ರೆ ಅದ್ರಲ್ಲಿ ಜಸ್ಟ್ 4 ಮೆಂಬರ್ಸ್ ನಾವು ಪಾಸ್ ಆಗ್ತಿದ್ವಿ ಸರ್. ಆ 4 ಅಲ್ಲಿ ನೀವಿದ್ರೆ? ಎಸ್ ಸರ್, ನಾನು 75 ಇದೆ ಸರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಆ 4 ಅಲ್ಲಿ ನೀವಿದ್ರ? ಹೌದು ಸರ್. ಶಬ್ಬಾಷ್, ಪಕ್ಕದಲ್ಲಿ ಯಾರೋ ತೋರ್ಸರೆ ಕೂತ್ಬಿಟ್ಟಾರ ಹಂಗಾರೆ. ನೋ ಸರ್, ನನ್ ಯಾವತ್ತು ಮೋಸ್ಟ್ಲಿ ಇನ್ವಿಜಿಲೇಟರ್ಗೆ ಹೆಂಡತಿಯಿಂದ ಫೋನ್ ಬಂದಿತ್ತು, ಅವ್ರು ಆಚೆ ಹೋಗಿ. ಇಲ್ಲ ಸರ್. ಓಕೆ, ವೆಲ್, ಆಮೇಲೆ ನೀವು ಒಳ್ಳೆ ಸ್ಟೂಡೆಂಟೇ ಆಗಿರ್ತೀರಿ, ನಮ್ಮಷ್ಟು ಕೆಟ್ಟ ಸ್ಟೂಡೆಂಟ್ ಆಗಿರ. ಓಕೆ, ಹಂಗೇನಿಲ್ಲ ಸರ್. ಓಕೆ, ದೆನ್ ಅಲ್ಲಿ ಪಾಸ್ ಆದ್ರಿ ಸರ್. ಅದಾಯ್ತು. ಆಮೇಲೆ ಫೈನಲ್ ಇಯರ್ ಅಲ್ಲಿ ಇದ್ದಾಗ ನಮ್ಮ ಅಕ್ಕ ಅವ್ರಿಗೆ ಮ್ಯಾರೇಜ್ ಆಯ್ತು, ನಮ್ ಸಿಸ್ಟರ್ಗೆ. ನೀವ್ ಎಷ್ಟನೇ ಅವರು ನಿಮ್ 3 ಜನರಲ್ಲಿ? ನಾವು ನಾನು ಎರಡನೇ ಮಗಳು. ಓಕೆ, ನಿಮ್ಮ ಅಕ್ಕ ಅವ್ರ ಮದುವೆ ಆಯ್ತು. ಆಮೇಲೆ ಅವರು ಈ ಫೀಲ್ಡ್, ನಾವು ನಮ್ಮ ಕಾಸ್ಟ್ ಅಲ್ಲಿ ಒಂಥರ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ತರ ಅವರು ಇದು ಹೇಳಿದ್ರು ನನಗೆ. ಯಾವುದು? ಅಂದ್ರೆ ನಮ್ ಕಡೆ ಆತರ ಇರತ್ತೆ ಸರ್, ಅವಾಗಿತ್ತು ಹಂಗೆ. ಅಂದ್ರೆ ನರ್ಸ್ ವೃತ್ತಿಗೆ ಅಷ್ಟು ಬೆಲೆ ಇಲ್ಲ ಅಂತಲ್ಲ? ಹೌದು, ನಮ್ ಕ್ಯಾಸ್ಟ್ ಅಲ್ಲಿ ಒಂಥರ ಇದಾಗ್ ನೋಡ್ತಾರೆ ಅನ್ನೋದು. ಓಕೆ. ಸೊ ಅದ್ರಿಂದ ನನಗೂ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದಂದ್ರೆ ತುಂಬಾ ಭಯ ಇತ್ತು ಸರ್. ಓಹೋ, ನೀವು ಸ್ವಲ್ಪ ಪುಕ್ಲಿ. ಹಾ, ತುಂಬಾ ಭಯ ಇತ್ತು. ಅದೇ ನನ್ನನ್ನು ಕೆಡ್ಸ್ಬಿಡ್ತಾ ಇದೆ ಸರ್ ಪದೇ ನನ್ನ ಜೀವನ ಪರ್ಯಂತ. ಬಟ್ ಎನಿವೆ, ಅಲ್ಲಿ ಹೇಳಿದ್ರು ನೀವು ಮತ್ ಪ್ರೊಫೆಷನ್ ಚೇಂಜ್ ಮಾಡಿದ್ರಾ? ಹಾ ಹೌದು ಸರ್. ಅದು ಫೈನಲ್ ಇಯರ್ ಇದ್ದಾಗ ಮತ್ತೆ ನಾನು ಬಂದು ಬೆಂಗಳೂರಿಗೆ ಜಾಯಿನ್ ಆದೆ ಸರ್. ಏನ್ ಜಾಬು? ಅಲ್ಲ ಸರ್, ಅದೇ BBM ತಗೊಂಡೆ ನಾನು ಆಮೇಲೆ ಅದನ್ನ ಬಿಟ್ಟು. ಓಕೆ, ನರ್ಸ್ ಬಿಟ್ಟು BBM. ಹೌದು. ತಗೊಳಪ್ಪ, ಅಲ್ಲೇ 3 ಆದ. ಹೌದು, ಫೈನಲ್ ಸ್ಟೇಜ್. ಓಕೆ, ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ ಸರ್. ಬಂದೆ ಮತ್ತೆ ಅಲ್ಲ. ಏನ್ ಸರ್? ಇಲ್ಲಿ ಯಾರಿದ್ರು ಬೆಂಗಳೂರಲ್ಲಿ? ಸರ್, ನಾವು ಹಾಸ್ಟೆಲ್ ಅಲ್ಲೇ ಇದ್ದಿದ್ದೆಲ್ಲ. ಓಕೆ, ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಅಲ್ಲಿದ್ರಿ? ಆಸ್ ಎ ಸ್ಟೂಡೆಂಟ್. ನನ್ನ ಸಿಸ್ಟರ್ನು ಅವಳುನು ಸೇಮ್ ಕ್ಲಾಸ್, ನಾವಿಬ್ರು ಒಂದೇ ಕಾಲೇಜು ಒಂದೇ ಹಾಸ್ಟೆಲ್ ಅಲ್ಲೇ ಇದ್ವಿ. ಅಂದ್ರೆ ನಿಮ್ಮ 3ನೇ ಸಿಸ್ಟರಾ? ಹಾ, ನನ್ ತಂಗಿ. ಅಂದ್ರೆ ನಾನು ಸರ್, ಅದೇ ನಾನು ನರ್ಸಿಂಗ್ ಜಾಯಿನ್ ಆಗಿ ಅದು 2 years ಮುಗಿದಲ್ಲ ಸರ್. ಅಷ್ಟೊತ್ತಿಗೆ ಅವ್ರದ್ದು PUC ಮುಗೀತು. ಹೌದೌದು. ನೀವು ಬೇರೆ ಗ್ರಹಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಡ್ ಬರೋ ವರ್ಷದಲ್ಲಿ ಇಲ್ಲಿರೋರ್ಗೆ ಅಷ್ಟೇ ವಯಸ್ಸಾಗಿತ್ತು. ಹೌದು ಸರ್. ಓಕೆ, ವೆಲ್, ಅವಾಗ ಸೇಮ್ ಕ್ಲಾಸ್ ಆಯ್ತು. ಆಮೇಲೆ ನಾವಿಬ್ರು ಒಂದೇ ಹಾಸ್ಟೆಲ್ ಒಂದೇ ಇದಕ್ಕೆ ಬಂದ್ವಿ. ಆಮೇಲೆ ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ನಮ್ಗೊಂದು ಮ್ಯಾಚ್ ಬಂತು ಸರ್ ಮನೆಗೆ. ಮ್ಯಾಚ್ ಆದ್ರೆ ಮದುವೆ ಇದ್ರು ನೋಡೋದು ಸರ್. ನೀವು ಸ್ವಲ್ಪ ಕನ್ನಡಗಳು, ನಮ್ಗೆ ಇಂಗ್ಲಿಷ್ ಅರ್ಥ. ಓಕೆ, ನಿಮ್ಗೊಬ್ರು ಮದುವೆ ಪ್ರಪೋಸಲ್ ಬಂತು ಅಂತ? ಹೌದು ಸರ್. ಹಳ್ಳಿ ಕಡೆ ನೋಡ್ತಾರೆ ಕಣವ, ಅವ್ರಿಗೆ ಗೊತ್ತಲ್ಲ, ಅದಕ್ಕೆ ಬಿಡಿಸಿ ಕೇಳ್ತೀನಿ ಅಷ್ಟೇ. ನಿಮ್ಗೊಂದು ಮದುವೆ ವಿಚಾರ ಬಂತು ಅಂತ? ಹೌದು ಸರ್, ಮದುವೆ ವಿಚಾರ ಬಂತು. ಆಮೇಲೆ ಅದು ಯಾರೋ ಬೇರೆ ಅವರು ಮಧ್ಯವರ್ತಿಗಳು ತೋರಿಸಿದ್ರು ಸರ್. ಎಷ್ಟು ವಯಸ್ಸಾಗ ನಿಮಗೆ? ಅವಾಗ 21 ಸರ್. ಓಕೆ, ನಿಮ್ಮ ಅಕ್ಕಂದ ಆಗಿದ್ರಿಂದ ನೆಕ್ಸ್ಟ್ ನೀವೇ ಆಗಿದ್ರಿ, ಸೊ ಹಾಗಾಗಿ ಮದುವೆ ಪ್ರಪೋಸಲ್ ಬಂತು. ಹೌದು. ಬಟ್ ನಮ್ಮ ಅಪ್ಪ ಅವಾಗ ಮಾಡಲ್ಲ, ನಾವು ಎಜುಕೇಶನ್ ಪೂರ್ತಿ ಆಗ್ಬೇಕು ಅಂತ ಹೇಳಿದ್ರು. ಬೇರೆ ಯಾರು ಕೇಳ್ತಾ ಇದ್ರು, ಮನೆ ತನಕ ಯಾರನ್ನು ಬರ್ಸಿರ್ಲಿಲ್ಲ ಸರ್ ಅವಾಗ. ಇಲ್ಲ, ಈಗಲೇ ಮಾಡಲ್ಲ, ಇನ್ನೊಂದೆರಡು ಪ್ರೊಫೆಷನ್ ಚೇಂಜ್ ಮಾಡಿಸ್ಬೇಕು ಅಂತ. ಈಗ 3 ಆಗಿವೆ, ಇನ್ನೊಂದು 3 ಮಾಡಿಸ ಆಮೇಲೆ ಮಾಡ್ತೀನಿ ಅಂತ.
ಇಲ್ಲ ಸರ್ ಪಾಪ. ಓಕೆ, ಇನ್ನೊಂಚೂರು ಓದ್ಲಿ ಅಂತ. ಹೌದು, ಡಿಗ್ರಿ ಕಂಪ್ಲೀಟ್ ಆಗ್ಲಿ ಅಂತ ಹೇಳಿದ್ರು ಸರ್. ಬಟ್ ಇವ್ರು ಒಂದೇ ಇದ್ರಿಗೆ ಬಂದು ಇಲ್ಲ ನಮ್ಗ್ ಬೇಕೇ ಬೇಕು ಅಂತ ಬೇರೆ ಯಾವ್ರೋ ಇದ್ರಿಂದ ಅದು ಏನಾಯ್ತು ಅಂದ್ರೆ ಸರ್, ನಾನು ಇರೋದನ್ನ ಹೇಳ್ಬಿಡ್ತೀನಿ. ಹ್ಮ್ 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 ಆ ಮಧ್ಯವರ್ತಿ ಅನ್ನೋ ವ್ಯಕ್ತಿ ಏನ್ ಮಾಡ್ದ, ಅವರು ತುಂಬಾ ಚೆನ್ನಾಗಿದ್ದಾರೆ, ನೀನು BBM ಮಾಡ್ತೀಯ, ನಿನ್ನನ್ ಮತ್ತೆ ಇನ್ನು ಹೈಯರ್ ಎಜುಕೇಶನ್ ಮಾಡಿಸ್ತಾರಂತೆ, ಬೇರೆ ಕಡೆ ಕಳಿಸ್ತಾರಂತೆ ಅಂತ ಹೇಳ್ಬಿಟ್ಟು ನನ್ಗೆ ಅವ್ರ ನಂಬರ್ ಕೊಟ್ಬಿಟ್ಟಿದ್ದಾರೆ ಸರ್. ನಿಮ್ ನಂಬರ್ ಅವ್ರಿಗ, ಅವ್ರ ನಂಬರ್ ನಿಮ್ಗ? ಅವ್ರ ನಂಬರ್ ನಮಗ್ ಕೊಟ್ಟಿದ್ದಾರೆ ಸರ್, ನನಗ್ ಕೊಟ್ಟಿದ್ದಾರೆ. ಅದರಲ್ಲೂ ನಿಮಗೆ? ಹಾ, ನನಗ್ ಕೊಟ್ಟಿದ್ದಾರೆ ಸರ್. ಓ, ನಿಮಗೆ ಇಲ್ಲಿ ಇಂಪ್ರೆಸ್ ಆದ ವಿಚಾರ ಏನಂದ್ರೆ ಅವ್ರಿಗೆ ಒಂಚೂರು ಉಳ್ಳವರು ನಿಮ್ಮನ್ನು ಓದಿಸ್ತಾರೆ ಅಂತ. ಹೌದು, ಉಳ್ಳವರು ಅಂತ ಅವ್ರಿಗೆ ಎಷ್ಟಿದೆ ಏನಿದೆ ಅನ್ನಂತ ನನಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ ಸರ್. ಬಟ್ ಓದಿಸ್ತಾರೆ ಅನ್ನೋದು, ಪ್ಲಸ್ ನಮ್ಮ ಅಪ್ಪಗೆ ನಾವು 3 ಹೆಣ್ಮಕ್ಳು, ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ಓಕೆ ಓಕೆ. ಸೊ ಅದೇ ಕಾರಣಕ್ಕೆ ಸರಿ ಸರಿ ಓದ್ತವ್ರಾದ್ರೆ ಸರಿ ಬಿಡು ಅಂತ ನಾವು ಅವಾಗನು ಒಪ್ಕೊಂಡಿಲ್ಲ ಸರ್. ಮತ್ತೆ ಅದು ಏನೇನೋ ಆಯ್ತು ಸರ್ ಗಲಾಟೆ. ಮತ್ತೆ ಇವ್ರು ಫೈನಲ್ ಆಗಿ ನಾನು ಅವ್ರಿಗೇನೆ ಮದುವೆ ಮಾಡ್ಕೊಂತೀನಿ, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರು ಸರ್. ಯಾರು? ಅದೇ ಇವಾಗ ಹುಡುಗ. ಓಕೆ. ಹೌದು ಸರ್. ಗಲಾಟೆ ಏನಾಯ್ತದು? ಸರ್ ಅಂದ್ರೆ ನಮ್ಮ ಅಕ್ಕ ನಮ್ಮ ಭಾವ ಅವ್ರಿಗೆ ಇಷ್ಟ ಇರ್ಲಿಲ್ಲ. ನಿಮ್ಮ ಅಕ್ಕ ಭಾವ ಅವ್ರಿಗೆ? ಅವರು ನಾವು ಬರಲ್ಲ ಅಂತ ಹೇಳಿದ್ರು. ಓಕೆ. ಸರಿ ಅಂತ ಇಷ್ಟ ಇರ್ಲಿಲ್ಲ. ಮತ್ತೆ ನಾವು ಬ್ರೇಕಪ್ ಆಗೋದು. ಬಟ್ ಇವರು ನಾನು ಮಾಡ್ಕೊಂತೀನಿ ಅಂತ ಹೇಳಿದ್ರು. ಹಿಂಗ್ ಹೇಳಿದಕ್ಕೆ ಮತ್ತೆ ಸರಿ ಅಂತ ಒಪ್ಕೊಂಡಿದ್ದಾಯ್ತು ಸರ್. ಅಕ್ಕ ಭಾವ ಬಂದಿದ್ರ? ಇಲ್ಲ ಸರ್, ಅವ್ರು ಬರ್ಲೇ ಇಲ್ಲ ಫೈನಲ್ಗೆ. ಓಕೆ, ನಿಮ್ಮ ಇಚ್ಛಾನುಸಾರ ನೀವು ಮದುವೆ ಆದ್ರಿ? ನಂದು ಇಚ್ಛಾನುಸಾರ ಅಂತ ಏನು ಇಲ್ಲ ಸರ್. ಇವ್ರು ಬೇರೆ ಹಿಂಗ್ ಹೇಳ್ಬಿಟ್ರಲ್ಲ, ನಂದು ಏನು ತಪ್ಪಿಲ್ಲ ಸರ್. ನಾನ್ ಜಸ್ಟ್ ಒಂದೇ ಒಂದು ಕಾಲ್ ಮಾಡಿದ್ದೆ ಅಷ್ಟೇ ಸರ್. ಅವ್ರ ಮಾತು ಕೇಳಿ ನಾನು ಅವ್ರು ನೀವು ಮಾತಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಅಂತ ನಾನು ಕಾಲ್ ಮಾಡಿ ಮಾತಾಡಿದೆ ಸರ್. ಅದನ್ನೇ ಹೌದು ಸರ್, ಅದನ್ನೇ ಇವ್ರು ದೊಡ್ಡ ತಪ್ಪಾಗಿ ತಗೊಂಡ್ಬಿಟ್ಟು ನಿಮ್ ಹುಡುಗಿನೇ ಫೋನ್ ಮಾಡಿರೋದು ಅಂತ ಹೇಳ್ಬಿಟ್ಟು ನಮ್ಮನ್ನ ಇದ್ ಮಾಡ್ಬಿಟ್ಟು ಮಾಡ್ಕೊಳ್ಳೇಬೇಕು ಅಂತ ಇದ್ ಮಾಡಿದ್ರು ಸರ್. ಆಮೇಲೆ ಸರಿ ಹೆಂಗೋ ಆಗೋಯ್ತು ಸರ್ ಮದ್ವೆನು. ಆಮೇಲೆ ಇವ್ರು ಫಸ್ಟ್ ಅಲ್ಲಿ ತುಂಬಾ ಭರವಸೆ ಕೊಟ್ರು ಸರ್. ನಿಮ್ ಹೆಣ್ಮಗು ಆದ್ರೆ ಏನು, ನಮ್ ಹೆಣ್ಮಗು ತರನೇ ನೋಡ್ಕೊಂತೀವಿ, ಅದು ಇದು ಅಂತ ಏನೇನು ಹೇಳ್ಬಿಟ್ರು ಸರ್. ಮತ್ತೆ ಮನೆಗೆ ಬಂದ ತಕ್ಷಣನೇ ಸ್ವಲ್ಪ ದಿವಸದಲ್ಲೇ ತುಂಬಾ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಸರ್. ಏನ್ ವಿಚಾರದಲ್ಲಿ? ಪ್ರತಿಯೊಂದು. ಓಕೆ. ಒಂದು ಪಾತ್ರೆ ತೊಳೆಯಕ್ಕೂ, ಒಂದು ಕಸ ಗುಡ್ಸೋತ್ರನು ಗಲಾಟೆ ಶುರು ಮಾಡೋದ ಸರ್ ಮತ್ತೆ ಅವರು. ತುಂಬಾ ತುಂಬಾ ಟಾರ್ಚರ್ ಕೊಟ್ಬಿಟ್ರು ಸರ್ 1 year. ಆಮೇಲೆ ನಾನು ಒಂದ್ಸರಿ ನಮ್ಮ ಮನೆಗೂನು ಹೋಗ್ಬಿಟ್ಟೆ ಸರ್. ತುಂಬಾ ಹೊಡೆದ್ಬಿಟ್ಟಿದ್ರು. ಗಂಡನು ಸೇರಿದಂತೆ? ಹೌದು ಸರ್, ಅವ್ರು ಫುಲ್ ಅವ್ರಿಗೆ ಅವ್ರ ಹೆಂಗ್ ಹೇಳಿದ್ರೆ ಅದೇ ತರ ಕೇಳ್ಬೇಕು ಇವ್ರು. ಅಂದ್ರೆ ನೀವು ಮದುವೆ ಮುಂಚೆ ಏನ್ ಅಂದ್ಕೊಂಡಿದ್ರು ಅಲ್ಲಿ ಆ ತರದ್ ಏನೂ ಇಲ್ಲ? ಅಥವಾ ಸರ್ ಅಂತದ್ ಏನು ಇಲ್ಲ ಸರ್. ಆವಾಗ ಹೇಳಿರೋ ಮಾತುಗಳು, ಅದು ಎಷ್ಟು ಮಾತುಗಳಂದ್ರೆ ಅದ್ರಲ್ಲಿ 1% ಒಂದು ಮಾತನ್ನು ಉಳಿಸ್ಕೊಳ್ಳಿಲ್ಲ ಸರ್ ಅವರು. ನಮ್ಗೆ ಆಸ್ತಿ ಇಷ್ಟಿದೆ, ನಮ್ ಮನೇಲಿದ್ದೆ ಜಸ್ಟ್ ತಿಂದ್ಕೊಂಡಿದ್ರೆ ಸಾಕು, ನಮ್ಗೆ ಏನು ಮಾಡೋದ್ ಬೇಡ, ಏನು ಇದ್ ಮಾಡೋದ್ ಬೇಡ ಅಂತ ಹೇಳಿರೋದು ಸರ್. ಬಟ್ ನಿಮ್ ತಂದೆ ಇಷ್ಟ ಇತ್ತ ಈ ವಿಚಾರ ತಂದೆಗೆ? ಸರ್ ನಮ್ ತಂದೆಯವರು ಮೊದ್ಲು ಒಪ್ಕೊಂಡಿದ್ರು ಸರಿ ಬಿಡು ಅಂತ. ಮತ್ತೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಬೇಡ ಬಿಡು ಹೋಗ್ಲಿ ಅಂತ ಸುಮ್ನೆ ಆಗೋಗಿದ್ರು. ಮತ್ತೆ ಇವ್ರು ಈ ತರ ಮಾತಾಡಿದ್ದಕ್ಕೆ ಸರಿ ಆಯ್ತು, ಆಗಿದ್ದಾಗ್ಲಿ ಅಂತ ಅವ್ರುನು ಕೊಟ್ಬಿಟ್ರು ಸರ್. ಇಷ್ಟದಿಂದಾನೇ ಕೊಟ್ರು, ಅವ್ರೇನು ಬೇಡ ಅಂತ ಹಠ ಏನ್ ಮಾಡ್ಲಿಲ್ಲ ಸರ್ ಅವರು. ಕೊಟ್ರು ಸರ್. ಆಮೇಲೆ ಇವ್ರು ಆಮೇಲೆ ಆ ಟೈಮಲ್ಲಿ ಒಂದ್ ಮಾತು ಕೊಟ್ಟಿದ್ರು ಸರ್, ನಾವ್ ಓದಿಸ್ತೀವಿ ಅಂತ. ನಾವ್ ಆಲ್ರೆಡಿ ಹೇಳಿದ್ರು ಓದಿಸ್ಬೇಕು ಅಂತ ಓದಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನ್ ಬಂದ ತಕ್ಷಣ 1 year ಆದ್ರೂ ಅದ್ರ ಬಗ್ಗೆ ಏನ್ ಹಿಡಿಸ್ಕೊಟ್ಟಿಲ್ಲ. ಮತ್ತೆ ನಾನು ಕೇಳಿದಾಗ ಅವ್ರು ಸರಿ ಅಂತ ಬಿಡು, ಸ್ವಾಮೀಜಿ ಅವ್ರ ಹತ್ರ ಇವ್ರ ಹತ್ರ ಕೇಳ್ತೀವಿ ಅಂತ ಹೇಳಿ ಜಾತಕ ತೋರ್ಸೋರ್ ಹತ್ರ ಹೋಗಿ ತೋರ್ಸಿ ಸರ್, ನಿಮ್ಗೆ ನೀನ್ ಎಷ್ಟು ಎಜುಕೇಶನ್ ಓದಿದ್ರು ನೀನ್ ಮಧ್ಯದಲ್ಲೇ ಡ್ರಾಪ್ ಆಗೋಗ್ತೀಯಾ, ವೇಸ್ಟ್ ನೀನ್ ಓದೋದು ಅಂತ ಹೇಳಿದ್ರು ಸರ್ ನನ್ಗೆ. ಅಂದ್ರೆ ಯಾರು ಸ್ವಾಮೀಜಿ ಹಂಗೆ ಹೇಳಿದ್ರು ಅಂತ?
ಹೌದು, ಅವ್ರು ಹಂಗ್ ಹೇಳಿದಾರೆ ಅಂತ. ಹ್ಮ್ ಆಮೇಲೆ ಏನಾಯ್ತು, ಸರಿ ಬಿಡು ಅಂತ ನಾನು, ಏನೋ ದೊಡ್ಡವ್ರು ಇದಾರಲ್ಲ ಅವರೆಲ್ಲ ಅವಾಗ ತುಂಬಾ ಏನೋ ನನ್ನನ್ನೇ ನೋಡೋರ್ ತರ ಇದು ಮಾಡಿದ್ರು ಸರ್ ಸ್ವಲ್ಪ. ಹ್ಮ್ ಸರಿ ಅಂತ ಇದ್ದೋಗ್ಬಿಟ್ಟೆ ಸರ್. ಆಮೇಲೆ ತುಂಬಾ ತುಂಬಾ ಟಾರ್ಚರ್ ಕೊಟ್ರು ಸರ್ ಅವರು, ನಮ್ ನಾದಿನಿ ಅಂದ್ರು ಎಲ್ರು ಸೇರ್ಕೊಂಡು. ಹ್ಮ್ ಆಮೇಲೆ 1 year ನಂದು, ಆಮೇಲೆ ಒಂದ್ ಮಗು ಆಯ್ತು ಸರ್, ಒಂದ್ 2 yearsಗೆ ಹ್ಮ್ ಗಂಡ್ ಪಾಪು ಆಯ್ತು ಸರ್. ಹ್ಮ್ ಆಮೇಲೆ ಅವನು ಹುಟ್ಟಿದ ಮಗು ಹುಟ್ಟಿದಾಗಾದ್ರೂ ನನ್ ಗಂಡ ಸರೋಗ್ತಾನೇನೋ, ನನ್ನನ್ನು ಅರ್ಥ ಮಾಡ್ಕೊಂತಾನೇನೋ ಅನ್ಕೊಂಡೆ ಸರ್. ನಾನು ಓದು ಬಿಟ್ಟೆ, ಎಲ್ಲಾ ಬಿಟ್ಟೆ ಸರ್. ಇವ್ರು ಹೆಂಗ್ ಹೇಳಿದೆ ಹಂಗೆ ಸರಿ, ಹಂಗೆ ಆಗ್ಲಿ ಬಿಡಿ ಅಂತ. ಹ್ಮ್ ಬಟ್ ಆತ ಮಗು ಹುಟ್ಟಿದಾಗೂನು ಚೇಂಜ್ ಆತ ಯಾವಾಗ ಹೆಂಗಿರ್ತಾನ ಅನ್ನೋದು ಗೊತ್ತಾಗಲ್ಲ ಸರ್ ನನ್ಗೆ. ಅಂದ್ರೆ ಅದು ವರ್ತನೆ ವಿಚಾರ ಅಥವಾ ಹೊರಗಡೆ ಏನಾದ್ರೂ ಚಟಗಳಿತ್ತು ಅಂತನೋ? ಚಟಗಳ ಬಗ್ಗೆ ನನಗ್ ಗೊತ್ತಿರೋ ಮಟ್ಟಿಗೆ ಇಲ್ಲ ಅಂತ ಹೇಳ್ತಾರೆ. ಬಟ್ ವರ್ತನೆ ಆರೋಗ್ಯಂಟ್ ಅಥವಾ ಹೌದು ಸರ್. ಅಷ್ಟೊಂದು ಕಾಳಜಿ ಪ್ರೀತಿಗಳಿಲ್ಲ, ಅಥವಾ ಸುಮ್ಮನೆ ಅವ್ರ ತಾಯಿ ಹೇಳಿದ್ದನ್ನೇ ಜಾಸ್ತಿ ಮಾಡ್ತಾ ಇದ್ರು, ನಿಮ್ಮ ಮೇಲೆ ರೇಗಾಡ್ತಾ ಇದ್ರು ಅಂತ? ಹೌದು ಸರ್, ತುಂಬಾ ಅಂದ್ರೆ ತುಂಬಾ ಅವರೇ ಹೇಳ್ದಂಗೆ ಕೇಳಬೇಕು. ಅಂದ್ರೆ ಇದೇ ನಿಮಗೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ಅಂತ, ಬೇರೆ ಹೊರಗಡೆ? ಹೌದು ಸರ್, ಎಷ್ಟು ಮಾತುಗಳು ನನ್ನನ್ನು, ಒಂದ್ ಹೆಣ್ಮಗುನೇ ಏನೇನ್ ಮಾತು ಅನ್ಬಾರ್ದು ಅದೆಲ್ಲಾ ಮಾತುಗಳು ನನ್ನನ್ನು ಅನ್ಬಿಟ್ಟಿದ್ದಾರೆ ಸರ್. ನಾನು ಅವೆಲ್ಲ ಅವಾಚ್ಯ ಶಬ್ದಗಳು ಸರ್, ನಾನು ಹೇಳಕ್ ಆಗಲ್ಲ. ನನ್ಗೆ ಎಲ್ಲಾ ರೀತಿ ಮಾತುಗಳಿಂದ ನನ್ ತುಂಬಾ ಚಿತ್ರಹಿಂಸ ಕೊಟ್ಬಿಟ್ಟಿದ್ದಾರೆ ಸರ್. ನನ್ ಯಾವತ್ತು ಒಂದ್ ತಪ್ಪು ಮಾಡಿರೋಳಲ್ಲ ಸರ್ ನಾನು. ಅಂತ ತಪ್ಪು ನೀವೇನ್ ಮಾಡ್ತಿದ್ರಿ? ಅಲ್ಲ ಸರ್, ಇವಾಗ ಏನಾದ್ರು ಅವ್ರು ನನ್ನನ್ನು ಏನಂತ ಇದ್ರೆ ನಾನು ಏನಕ್ ಮಾಡ್ದೆ ಅಂತ ಅನ್ನೋ ಮಾತನ್ನು ಕೂಡ ನಾನು ಕೇಳ್ಬಾರ್ದು ಸರ್. ಅದನ್ನ ನಾನ್ ಯಾಕೆ ನೀವು ನನ್ನನ್ನು ಈ ತರ ಅಂತ ಇದ್ದೀರಾ ಅನ್ನೋ ಮಾತನ್ನು ಕೂಡ ನಾನು ಕೇಳಿದ್ರೆ ಅದನ್ನೇ ದೊಡ್ಡ ರಾಧ ಅಂತ ಮಾಡ್ಬಿಟ್ಟು, ರಂಪ ಮಾಡ್ಬಿಟ್ಟು ಬಡಿಯೋದು ಎಲ್ಲಾ ಮಾಡ್ತಾ ಇದ್ರು ಸರ್. ಒಂದ್ ಮಗು ಆಯ್ತು, ಮತ್ತೆ ಅವಾಗಾದ್ರೂ ಸರಿ ಹೋಗ್ತಾರೆ, ಅವಾಗೂನು ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ಸರಿ ಮಗುಗೋಸ್ಕರ ಇರೋಣ ಸರ್. 9 months ಮಗು ಇದ್ದಾಗನು ನಾನು ಇನ್ನೇನ್ ಚೇಂಜ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಬಂದು ನಾನು ಇರಬಾರ್ದು ಅಂತ ಅನ್ಕೊಂಡೆ ಸರ್ ಆಕ್ಚುಲಿ. ಬಟ್ ಅದೇನೋ ಪರಮಾತ್ಮ ನನ್ಗ ದಾರಿ ತೋರಿಸಿಲ್ಲ ಸರ್. ಅವಾಗ ಹಿಂಗೆ ಬಂದೆ ಸರ್ ನಾನು. ಆಮೇಲೆ ಮಗುಗೆ 3 ವರ್ಷ ಇದ್ದಾಗ ಇದೇ ತರ ನನ್ನನ್ನು ತುಂಬಾ ಇರ್ರೆಸ್ಪೆಕ್ಟಿವ್ ಇಂದ ನೋಡೋದು ಸರ್, ತುಂಬಾ ಇರ್ರೆಸ್ಪೆಕ್ಟಿವ್ ಆಗಿ ಕಾಣೋದು ಸರ್. ಅವರು ಮನೆಯವ್ರು ಎಲ್ರು ಸ್ವಲ್ಪ ಗೌರವ ಕೊಡ್ತಿರ್ಲಿಲ್ಲ ಅಂತ? ಒಂಚೂರು ಕೊಡ್ತಿಲ್ಲ ಸರ್. ಕನಿಷ್ಠ ಒಂದು ಆಚೆ ಮಗು ಕೊಡೋ ಗೌರವವನ್ನು ಕೊಡ್ತಿರ್ಲಿಲ್ಲ ಸರ್. ಆಮೇಲೆ ಅದೆಲ್ಲ ಆವಾಗ 3 years ಇದ್ದಾಗ ಹಿಂಗೆ ಗಲಾಟೆ, ನಮ್ಮ ಇದನ್ನು ನಾನು ಹೊಡಿಯಕ್ಕೂ ಬಂದಿದ್ದೆ ಸರ್. ಹೌದು ಸರ್. ಏನ್ ಕಾರಣಕ್ಕೆ? ಏನೋ ಹಿಂಗೆ ಮಗು ವಿಷಯ ಬಂದು, ಮಗು ಅಳ್ತಾ ಇದ್ದೆ, ನಾನು ಕಿತ್ಕೊಂಡಿದ್ದೆ. ಅದಕ್ಕೆ ಅದು ಏನೋ ಮಾಡ್ಬಿಟ್ಟು ನಿನ್ಗೆ ನಮ್ಮ ಮಗು ಅದು ಇದು ಅಂತ ಮಾತಾಡಿ ನನ್ನನ್ನು ಹೊಡಿಯಕ್ಕೆ ಬಂದ್ಬಿಟ್ರು ಸರ್. ಅಂದ್ರೆ ಅವ್ರಿಗೆಲ್ಲ ನಿಮ್ ಗಂಡ ಏನು ಕೇಳಲ್ಲ ಅನ್ನೋ ಧೈರ್ಯ ಇತ್ತು? ಹೌದು ಸರ್, ಇವಾಗೂ ಅಷ್ಟೇ ಸರ್. ಆಮೇಲೆ ಸರ್ ನಾನು ಇರ್ಲೇಬಾರ್ದು ಅಂತ ಆವತ್ತು ಮಗುನೇ ಸರ್ ನಾನು. ಏನಮ್ಮ? ಅದಾದ್ಮೇಲೆ ಇಷ್ಟೆಲ್ಲ ಆಗ್ತದೆ, ಇಷ್ಟೆಲ್ಲ ನಾನು ಅನ್ಭವಿಸ್ಕೊಂಡು ಇರೋದು ಏನಕ್ಕೆ ಅಂತ ನನ್ ಮಗುನ ಎತ್ಕೊಂಡ ಅವತ್ತು ಹೋಗ್ಬಿಟ್ಟೆ ಸರ್ ನಾನು. ಎಲ್ಲಿಗೆ ಹೋದ್ರಿ? ಎಲ್ರಿಗೂ ಯಾರ ಹತ್ರನೂ ಇರ್ಬಾರ್ದು, ಅಮ್ಮ ಅಪ್ಪಗೂ ಭಾರ ಆಗ್ಬಾರ್ದು, ಇವ್ರ ಹತ್ರನೂ ಇರ್ಬಾರ್ದು ಅಂತ, ಎಲ್ಲೂ ಇರ್ಬಾರ್ದು ಅಂತ ಹೋದೆ ಸರ್. ಬಟ್ ನಮ್ಮ ಅಪ್ಪ ಕಾಲ್ ಮಾಡಿ
ಯಾರು ಇಲ್ದೇ ಇದ್ರು ನಾವಿದೀವಮ್ಮ ಅಂತ ಅವ್ರು ಹೇಳಿದ್ದಕ್ಕೆ ಮತ್ತೆ ಸುಮ್ಮನೆ ಆಗ್ಬಿಟ್ಟೆ ಸರ್ ನಾನು. ಓ, ನೀವು ಹೊರಗಡೆ ಹೋಗಿದ್ರೆ ಅಲ್ಲಿ ಎತ್ಕೊಂಡು? ಅಲ್ಲ ಸರ್, ನಾನು ಯಾರ ಹತ್ರನೂ ಹೋಗ್ಬಾರ್ದು, ನಾನು ಇರ್ಲೇಬಾರ್ದು ಈ ಪ್ರಪಂಚದಲ್ಲಿ ಅಂತ ಸರ್. ಓಕೆ ಓಕೆ ಓಕೆ, ಅಂದ್ರೆ ಹಂಗೆ ಯೋಚಿಸ್ತಾ ಇದ್ರ ಅಥವಾ ಹೊರಗಡೆ ಹೋಗ್ಬಿಟ್ಟಿದ್ರ? ಇಲ್ಲ ಸರ್, ಮಗುನ ಎತ್ಕೊಂಡ್ಬಿಟ್ಟು ಹೋಗ್ಬಿಟ್ಟೆ ಸರ್ ನಾನು ಅವಾಗ. ಅದೇ ಎಲ್ಲಿಗೆ ಹೋಗಿದ್ದವ? ಎಲ್ಲೋ ಬೇರೆ ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದೆ ಸರ್. ಬಟ್ ಆ ಟೈಮಲ್ಲಿ ತಂದೆ ಫೋನ್ ಮಾಡಿ? ಹೌದು ಸರ್. ನಾನು ಆಚೆ ಹೋದಾಗ ಕರ್ಕೊಂಡು ಹೋಗಿದ್ದೆ ಸರ್. ಆಚೆ ಹೋದಾಗ? ಅದೇ ಸರ್, ನನ್ನ ಮನೆಯಿಂದ ಹೋದಾಗ ನಾನು ಫೋನ್ ಹೋಗಿದ್ದೆ. ಅಪ್ಪ ಅವರು ಎಲ್ರು ನನಗ್ ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂತ. ಆಮೇಲೆ ನಾನು ಯಾರ ಕಾಲು ರಿಸೀವ್ ಮಾಡ್ಲಿಲ್ಲ ಸರ್, ಯಾರು ಬೇಡ ಇನ್ನ ಅಂತ ಅನ್ಕೊಂಡಿದ್ದೆ ಸರ್. ಆಮೇಲೆ ಯಾಕೋ ಅಪ್ಪ ಪದೇ ಪದೇ ಮಾಡ್ತಾ ಇದ್ರೆ, ಅಪ್ಪ ಇಷ್ಟು ನಮ್ಮನ್ನ ನೋಡಿದೆ, ಇಷ್ಟು ಮಾಡ್ದ, ಅಪ್ಪನ ಒಂದ್ಸರಿ ಮಾತಾಡ್ಬೇಕು ಅಂತ ಫೋನ್ ಲಿಫ್ಟ್ ಮಾಡಿದೆ ಸರ್ ನಾನು. ಅಪ್ಪ ಯಾರಿಲ್ದಿರ ಇದ್ರೆ ನಮ್ಮ ಹಿಂದಿನ ಅಮ್ಮ ನೀವು ಜೀವಂತವಾಗಿದ್ರೆ ಸಾಕಮ್ಮ ಅಂತ ಹೇಳಿದ್ರಿ ಸರ್. ಆಮೇಲೆ ಅವರೇ ಬಂದು ಕರ್ಕೊಂಡು ಹೋದ್ರು ಸರ್ ರಾತ್ರಿ ವೇಳೆಯಲ್ಲಿ. ಅಂದ್ರೆ ನೀವು ಅಲ್ಲಿಂದ ಮತ್ತೆ ನಿಮ್ ಗಂಡನ ಮನೆಗೆ ಹೋದ್ರಿ, ಅವರು ಅಪ್ಪ ಅಲ್ಲಿಗೆ ಬಂದು ಅಲ್ಲಿಂದ ಕರ್ಕೊಂಡು ಹೋದ್ರ? ಇಲ್ಲ ಸರ್, ನಮ್ ಗಂಡನ ಮನೆಗೆ ಹೋಗಿಲ್ಲ. ಇಲ್ಲಿಂದ ನಾನ್ ಬೇರೆ ಟೌನ್ಗೆ ಹೋಗ್ಬಿಟ್ಟೆ ಸರ್, ಬಸ್ ಹತ್ಬಿಟ್ಟು. ಆಮೇಲೆ ಅಲ್ಲಿಗೆ ಹೋದ ತಕ್ಷಣ ಅಪ್ಪ ಕಾಲ್ ಮಾಡಿದ್ದಕ್ಕೆ ನಾನು ಇಂಥ ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಮತ್ತೆ ಅಪ್ಪ ಯಾರು ಫ್ರೆಂಡ್ ಕಳ್ಸಿ ಹತ್ತಿರ ಊರವ್ರನ್ನ ಕಳಿಸಿ ಅವ್ರ ಮನೆಗೆ ಹೋಗಮ್ಮ, ನಾವ್ ಬರ್ತೀವಿ, ನಾವ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಮತ್ ನೀವು ಗಂಡನ ಮನೆಗೇನು ಹೋಗ್ಲಿಲ್ಲ? ಇಲ್ಲ ಸರ್, ನಾನ್ ಮತ್ತೆ ಹೋದೆ. ಮತ್ತೆ 1 year ಅಲ್ಲಿದ್ದೆ ಸರ್. ನನ್ಗೆ ಟಾರ್ಚರ್ ತಡಿಯಕ್ಕಾಗಲ್ಲ, ನಾನು ಇರಕ್ಕಾಗಲ್ಲ. ನಾನು ಬೇರೆ ಮನೆ ಇದು ಮಾಡ್ಕೊಡ್ರಿ, ನಾನ್ ಬರ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೂ ತುಂಬಾ ಆರೋಗ್ಯ ಮಾಡಿದ್ರು ಸರ್. 1 year ತುಂಬಾ ಟಾರ್ಚರ್ ಕೊಟ್ರು ಸರ್. ಅದೇ ಹೊತ್ತಿನಲ್ಲಿ ನಮ್ಮ ಇದನ್ನಿಲ್ಲ ಸರ್, ನನ್ಗೆ ಹೊಡಿಯಕ್ ಬಂದಿದ್ನಲ್ಲ ಸರ್ ಅವರು ನಾನ್ ಮನೆ ಬಿಟ್ಟು ಬಂದ ಒಂದೇ ಒಂದ್ ತಿಂಗಳಿಗೆ ಅವರು ಮರದ ಮೇಲೆ ಹಿಂಗ ಬಿಟ್ಟು ಕಾಲ್ ಮುರ್ಕೊಂಡ್ಬಿಟ್ರಿ ಸರ್. ಸರ್, 1 monthಗೆ ಸರ್. ಆಮೇಲೆ ಅದನ್ನು ಸರ್ ಹಂಗಾಗಿದ್ರು ಆತನಿಂದ ನಾನು ಆಚೆ ಹೋದ್ರು ಮತ್ತೆ ನನ್ ಗಂಡ ಆಗಿದೆ, ನಾವು ಒಂದ್ ಸ್ವಾಮಿ ಹತ್ರ ಕೇಳಕ್ ಹೋಗ್ಬೇಕು ಬಾ ಅಂತ ಕರೆದ್ರು ಸರ್. ಯಾರು? ನಮ್ ಗಂಡ ಸರ್. ಅಂದ್ರೆ ನೀವು ತವ್ರ ಮನೇಲಿ ಇದ್ದಾಗ? ನಾನ್ ತವ್ರ ಮನೇಲಿ ಇದ್ದಾಗ ಸರ್. ಸರಿ ಬಿಡಿ, ಏನೋ ಸರಿ ಹೋಗ್ತಾರೆ ಅಂತ ಕಳ್ಸಿದ್ರು. ನಾನು ಹೋದೆ ಸರ್. ಅವತ್ತು ಸ್ವಾಮಿ ಹತ್ರ ಹೋಗಿ ನನ್ ಜಾತಕ ಎಲ್ಲ ತೋರಿಸ್ದೆ ಸರ್. ಅವರು ಹೇಳಿದ್ರು ಏನು ಇಲ್ಲ ಈ ಹುಡುಗಿದು ಅಂತ. ಆಮೇಲೆ ಅವ್ರಿಲ್ಲ ಇದಾರೆ, ಹಾಸ್ಪಿಟಲ್ ಇದಾರೆ, ಖಾಲಿ ಹೋಗಿ ಅಂತ ಕರೆದ್ರು ಸರ್. ಅವರಿಂದ ನಾನು ಸ್ವಲ್ಪ ಧ್ವನಿ ಕಟ್ ಆಗ್ತಿದೆ. ಇಯರ್ಫೋನ್ ಹಾಕೊಂಡಿದ್ದೀರಾ? ಇಲ್ಲ ಸರ್. ಕೇಳಿಸ್ತಾ ಇದೆ ಸರ್. ಹೇಳು. ಆಮೇಲೆ ಅವ್ರನ್ನ ಕೂಡ ಹಾಸ್ಪಿಟಲ್ಗೆ ಹೋಗಿ ಮಾತಾಡ್ಸಿ ಬಂದೆ ಸರ್ ನಾನು. ಹೌದು ಸರ್. ಆಮೇಲೆ ಕೂಡ ಅಷ್ಟಾದ್ರೂ ಸರ್ 1 year ನನ್ಗೆ ಯಾವ್ದು ಇದು ಮಾಡ್ಲಿಲ್ಲ ಸರ್. ಪದೇ ಯಾವಾಗ ಒಂದ್ಸರಿ ಬರೋದು, ಮಾತಾಡ್ಸೋದು, ಹೋಗೋದು, ನನ್ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಏನು ಮಾತಾಡ್ತಾ ಇರ್ಲಿಲ್ಲ ಸರ್. ಅವ್ರ ಮನೇಲಿ ಇದ್ರಿ ನೀವು? ಹೌದು ಸರ್. ಆಮೇಲೆ ನಾನು ಫೈನಲ್ ಆಗಿ ಈ ತರ ಬಂದು ಹೋಗೋದ್ ಬೇಡ, ಬರಂಗಿದ್ರೆ ಬರ್ಬೇಕಿಲ್ಲ ಅಂದ್ರೆ ನಾವು ಅಲ್ಲೇ ಇದ್ಬಿಡ್ತೀವಿ, ನಮ್ಗೇನ್ ಇದು ಮಾಡ್ತೀವಿ ಮಾಡು ಅಂತ ಹೇಳ್ದೆ ಸರ್. ಅದೆಲ್ಲ ಆಗಲ್ಲ, ಇಲ್ಲ ನೀನು ಈ ತರ ಬರೋದ್ ಬೇಡ, ಬರಂಗಿದ್ರೆ ನಾವೇ ಅಲ್ಲಿಗೆ ಬರ್ತೀವಿ, 1 ದಿವಸ ಬರೋದು ಇಲ್ಲಿರೋದು, ನಾವ್ ಎಷ್ಟು ದಿವಸ ಎಷ್ಟು ವರ್ಷ ಅಂತ ಇಲ್ಲೇ ಇಲ್ಲಿ ನಾವ್ ತವ್ರ ಮನೇಲಿ. ಆಮೇಲೆ 1 ದಿವಸ ನಾನ್ ಬಂದೆ, ನೀನ್ ಬಂದಿದ್ದೀಲ್ಲ, ನಾನ್ ಬಂದೇ ಬರ್ತೀನಿ, ನನ್ಗೇನ್ ಬೇಕು ನೀವು ಮಾಡ್ಕೊಡಿ ಅಂತ ಹೇಳಿದೆ ಸರ್. ಅವತ್ತೇನು ನಾನು ಚೆನ್ನಾಗಿರಲ್ಲ ಅಂತ 1 year ಆಗಿತ್ತು ಸರ್ ಆಲ್ರೆಡಿ ಅವಾಗ ನಾನು ಬಂದು. ಇದು ಚೆನ್ನಾಗಿರಲ್ಲ ಈ ತರ ಇಲ್ಲೇ ಇದ್ಕೊಂಡು ಅಂತೇಳಿ ಮತ್ತೆ ಬಂದೆ ಸರ್. ನಾನು ಬಂದು ನನ್ ಮನೇಲಿ ಒಳಗಡೆ ಹೋಗ್ಲಿಲ್ಲ ಸರ್, ಆಚೆನೆ ನಿಂತ್ಕೊಂಡೆ ಸರ್. ಆಚೆ ನಿಂತ್ಕೊಂಡು ನಾನ್ ಬರಲ್ಲ, ನನ್ಗೇನೆ ಈ
ಇದು ಮಾಡ್ತಾರೆ ಜಾಸ್ತಿ. ನನ್ಗೆ ಒಂದ್ ಬಾಗ್ಲು ಇಟ್ಕೊಡಿ ಆ ಮನೆಯಲ್ಲಿ ಅಂತ ಹೇಳಿದೆ ಸರ್. ಬಾಗ್ಲ? ಅದೇ ಸರ್, ನಮ್ದು ಮನೆ ದೊಡ್ಡದಾಗಿದೆ, ಅದ್ರಲ್ಲಿ ನಾನ್ ಸಪ್ರೇಟ್ ಆಗಿರಕ್ಕೆ ಸರ್. ಓಕೆ. ಆಮೇಲೆ ಇಲ್ಲ ಆಗಲ್ಲ ಅಂತ ಹೇಳಿದ್ರು, ನಾನ್ ಬರೋದೇ ಇಲ್ಲ ಮನೆ ಒಳಗೆ ಅಂತ ಆಚೆನೆ ಕೂತ್ಕೊಂಡೆ ಸರ್. ಅದಕ್ಕೆ ನನ್ನನ್ನು ತುಂಬಾ ನಾಯಿ ಬಡ್ದಂಗೆ ಬಡ್ಕೊಂಡು ಎಳ್ಕೊಂಡು ಹೋದ್ರು ಸರ್ ಮನೆ ಒಳಗೆ. ತುಂಬಾ ಕಿರ್ಚಾಡಿ ಗೀರಾಡಿ ಎಳ್ಕೊಂಡು ಹೋದ್ರು ಸರ್. ಆಮೇಲೆ ನಾನೊಂದು 3 days ಫುಡ್ ಕೂಡ ಮುಟ್ಲಿಲ್ಲ ಸರ್. ಅಂದ್ರೆ 3 ದಿನ ಊಟ ಮಾಡ್ಲಿಲ್ಲ ಅಂತ? ಹೌದು. ನೀರ್ 1 ಗ್ಲಾಸ್ ನೀರ್ ಕೂಡ ಕುಡಿತಿಲ್ಲ ಸರ್. ನನ್ಗೇನು ಒಂದು ಪರಿಹಾರ ಅಷ್ಟು ಹಠ ಮಾಡಿದ್ದಕ್ಕೆ ಅವತ್ತು ಮತ್ತೆ ಏನು ಒಂಚೂರು 1-2 ಪಾತ್ರೆ ಕೊಟ್ರು. ಅದೇ ಮನೆಯಲ್ಲೇ ಒಂದ್ ಕಡೆ ಒಂದ್ ಜಾಗ ಕೊಟ್ರಿ ಸರ್ ನನ್ಗೆ. ಅಂದ್ರೆ ಅವರು ನಾವು ಒಂದೇ ಬಾಗಿಲಲ್ಲೇ ಓಡಾಡ್ಬೇಕು ಸರ್. ಒಂದ್ ಕಡೆ ಮಾತ್ರ ಇರೋದಷ್ಟೇ ಸರ್. ಇಷ್ಟೆಲ್ಲ ಆದ್ಮೇಲೆ ಸರಿ ಬಿಡು ನಾವೇನೋ ಮಾಡ್ಕೊಂತೀವಿ ಸರ್. ಅದಾದ್ಮೇಲೆ ನಿಮ್ದು ನೀವು ಏನಾದ್ರು ಮಾಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್ ಅವರು. ಸರಿ ಅಂತ ಸರ್ ಹೇಳ್ಕೊಳಕ್ಕೆ ಇವ್ರಿಗೇನು ಇಲ್ಲ ಅಂತೇನಿಲ್ಲ. ನಮ್ ಗಂಡನವ್ರಿಗೆ ಅವ್ರ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಇದೆ. ನಮ್ಗ ಅವಾಗ ತುಂಬಾ ಭರವಸೆ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ ಸರ್. ನಮ್ಗ ಅದಿದೆ ಇದಿದೆ ಅಂತ. ಬಟ್ ಆಸ್ತಿನೂ ಇದೆ ಸರ್ ಏನೋ ಇದಕ್ಕೆ. ಆಮೇಲೆ 1 ನಯಾ ಪೈಸೆನೂ ಕೊಡ್ಲಿಲ್ಲ ಸರ್ ಬೇರೆ ಇಟ್ಟು. ಇನ್ನೊಂದು ವಿಷಯ ಸರ್, ನಂದು ಮದ್ವೆ ಆಗಿ ನಂದು ಒಡವೆ ಎಲ್ಲ ನಮ್ ನಾದ್ನಿ ಇಟ್ಕೊಂಡು ಹೋಗಿ ತಿನ್ಬಿಟ್ಟಿದ್ರು ಸರ್. ನಿಮ್ಮ ಒಡವೆನ ನಿಮ್ ನಾದ್ನಿ ಮಾರ್ಕೊಂಡ್ಬಿಟ್ಟಿದ್ರು? ಹೌದು ಸರ್, ಅದೆಲ್ಲ ನಮ್ ತವ್ರ ಮನೆಯವ್ರು ಕೊಡ್ಸಿರೋದು ಸರ್. ಹೇಳಿಲ್ವಾ ಸರ್? ಅದು ಆ ವಿಚಾರ ನಾನ್ ಮದ್ವೆ ಬಂದ ತಕ್ಷಣ ಅದು ನಮ್ಮ ಮಾವ ಅವ್ರ ದೊಡ್ಡವರಲ್ಲ ಅಂತ ಅವ್ರ ಕೈ ಕೊಟ್ಟಿದ್ದೆ ಸರ್. ಅವ್ರು ಯಾವಾಗ ಅವ್ರ ಮಗಳಿಗೆ ಕೊಟ್ರು ಗೊತ್ತಿಲ್ಲ ಸರ್ ನನ್ಗೆ. ಅದ್ ಮತ್ತೆ ಯಾವ್ದೋ ಒಂದು ಫಂಕ್ಷನ್ ಬಂದಾಗ ಬೇಕು ಅಂತ ಕೇಳಿದಾಗ ಅವಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ತನಕ ನನಗ್ ಗೊತ್ತಿಲ್ಲ ಸರ್. ಅಂದ್ರೆ ನಮ್ಮ ಮನೆಯಲ್ಲಿ ಬೇರೆ ಯಾವ ಫಂಕ್ಷನ್ಗ ಯಾವ ಮನೆಗಾಗ್ಲಿ ಈಗ 3ನೇ ವ್ಯಕ್ತಿನ ಮಾತಾಡಕ್ಕೂ ಸಹ ಬಿಡ್ತಿರ್ಲಿಲ್ಲ ಸರ್ ಅವಾಗ. ಅಷ್ಟು ಸ್ಟ್ರಿಕ್ಟ್ ಆಗಿ ಮನೆ ಒಳಗೆ ಇರ್ಬೇಕು, ಏನ್ ಕೆಲಸ ಇರ್ಬೇಕು ಅದೇ ಮಾಡ್ಬೇಕು ಅಷ್ಟೇ ಇತ್ತು ಸರ್ ನಂದು. ಆಮೇಲೆ ಕೇಳಲಿಲ್ಲ ಸರ್. ಆಮೇಲೆ ಅದು ಕೇಳಕ್ ಹೋದ್ರು ಹೊಡಿಯಕ್ಕೆ ಬರ್ತಾರೆ ಸರ್. ಏನ್ ನಿಮ್ಮ ಅಪ್ಪನ್ ಕೊಟ್ಟಿರೋದು ಅದು ಇದು ಅಂತ ನಮ್ಮ ಅಪ್ಪ ಕೊಟ್ಟಿರೋದಂತ ಮಾತಾಡಿದ್ರು ಸಹ ಹೊಡಿಯಕ್ ಬರ್ತಾ ಇದ್ರು ಸರ್. ಇಷ್ಟು 8 ವರ್ಷ ಆಗ್ತದೆ ಸರ್ ನಮ್ ಮದ್ವೆ ಆಗಿ. ಇದುವರೆಗೂ ನನ್ಗೆ ಕೊಡ್ಲಿಲ್ಲ ಸರ್ ಅವರು. ಆಮೇಲೆ ಏನೋ ಒಂದು ಎಲ್ಲೋ ಒಂಚೂರು ಸಾಲ ಮಾಡಿ ಅದೇನೋ ಒಂದು ಹೊಲದಲ್ಲಿ ಏನೋ ಒಂದು ಬಿತ್ತಿದ್ವಿ ಸರ್. ಬಟ್ ಅದನ್ನು ಏನೋ ಮಳೆ ಒಂದು ಇದರಿಂದ ಅದು ಸರ್ ನಮ್ ಕೈಗೆ ಬರ್ಲಿಲ್ಲ ಸರ್ ಅದು. ಆಮೇಲೆ ಹಲೋ, ಆಮೇಲೆ ನಾವು ಏನು ಅಷ್ಟ ಇಷ್ಟ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಆಮೇಲೆ ನನ್ ಮತ್ತೆ ಪ್ರೆಗ್ನೆನ್ಸಿ ಆದೆ ಸರ್ 2ನೇ ಮಗುಗೆ. ಅವಳು ಹುಟ್ಟೋ ತನಕನು ನನ್ನ ಹಸ್ಬೆಂಡ್ ನಂಗೆ ಸಪೋರ್ಟಿವ್ ಆಗಿ ಇದ್ದೆ ಸರ್. ಫಿನಾನ್ಷಿಯಲಿ ನನ್ಗೆ ಯಾವ ಸಪೋರ್ಟ್ ಇಲ್ಲ. ಬಟ್ ಏನಂತ ಅವ್ರ ಮನೆಯಲ್ಲಿ ಅಪ್ಪ ನನ್ಗೆಲ್ಲ ಖರ್ಚಿಗೆ ಯಾವಾಗನು ಕಾಸು ಕೊಟ್ರು, ಇವಾಗನು ಕೊಡ್ತಾರೆ ಸರ್ ಪಾಪ. ಏನೋ ಸಪೋರ್ಟಿವ್ ಆಗಿದ್ದೆ ಸರ್ ಅಷ್ಟು ಇಷ್ಟು. ಆಮೇಲೆ ನನ್ ಮಗು ಹುಟ್ಟಿದಾಗ ನನ್ ಮಗು ಹುಟ್ಟೋ ತನಕ ಇರ್ತಿದ್ದೆ ಸರ್. ಮತ್ತೆ ಡೆಲಿವರಿ ಮಾಡಿಸ್ಕೊಂಡು ಬಾಣಂತನಕ್ಕೆ ಅಮ್ಮನ ಮನೆಗೆ ಹೋದಾಗ ನಮ್ಮ ಹಸ್ಬೆಂಡ್ ಅವರು ಅಂದ್ರೆ ಅಮ್ಮ ಇದಾರಲ್ಲ ಇವಾಗ ಅಲ್ಲೇ ತಿನ್ನಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ಸರ್. ಆಮೇಲೆ ಅಲ್ಲೇ ತಿಂದು ಇದ್ದಾಗ ನನ್ ಬಗ್ಗೆ ತುಂಬಾ ಚೇಂಜ್ ಆಗೋಗ್ಬಿಟ್ರು ಸರ್ ಅವರು. ಬಟ್ ಆದ್ರೂ ಅಷ್ಟೋ ಇಷ್ಟೋ ಒಂದು ಇದಿತ್ತು. ಆಮೇಲೆ ಅದೇ ಟೈಮಲ್ಲಿ ಮಗುಗೆ ನನ್ ಮಗಳಿಗೆ ಒಂದು ಕಂಪ್ಲೀಟ್ ಆಗಿ 7 ಬಿತ್ತು ಸರ್. ನನ್ ಮಗಳಿಗೆ 6 months ಕಂಪ್ಲೀಟ್ ಆಗಿ 7 ಬಿತ್ತು ಸರ್. ಆವಾಗ ಸರಿ ಬಿಡು ಅಂತ ನನ್ ಮಗನ್ಗೆ ಸ್ಕೂಲ್ಗೆ ಹಾಕಿದ್ವಿ ಸರ್ ಅವಾಗ.
ಅವನು ಸ್ಕೂಲ್ಗೇನು ಪ್ರಾಬ್ಲಮ್ ಆಗ್ಬಾರ್ದು, ನನ್ಗೇನ್ 6 months ಆಗಿದಿಲ್ಲ, ಮಗುಗೆ ಊಟ ಮಾಡ್ಕೊಂಡಿರೋಣ ಅಂತ ನಾನ್ ಬಂದೆ ಸರ್. ಹ್ಮ್ ಆಮೇಲೆ ಬಂದಾಗ ಸ್ವಲ್ಪ ದಿವಸ ಚೆನ್ನಾಗಿದ್ರು ಸರ್. ಆಮೇಲೆ ನಮ್ ಸ್ವಂತ ನಮ್ದು ಏನಾದ್ರೂ ಒಂದ್ ಇರ್ಬೇಕು, ನನ್ ಮಕ್ಳಿಗೆ ಖರ್ಚಿಗೆ ಕೇಳ್ತಾ ಇರ್ತೀನಿ. ನಾವು ಯಾರನ್ನು ಕೇಳಿ ಯಾವಾಗ್ಲೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾಕೆ ಅಂತೇಳಿ ನಾನು ಆ ಅಪ್ಪನ ಕೇಳಿ 1-2 ಹಸುಗಳನ್ನ ತರಿಸ್ಕೊಂಡಿದ್ದೆ ಸರ್. ಹ್ಮ್ ಅದನ್ನು ನಮ್ಮ ಹಸ್ಬೆಂಡ್ ಒಪ್ಪಿಗೆ ತಗೊಂಡೆ ಸರ್, ಅದನ್ನ ಆ ಕೆಲ್ಸನ ನಾನ್ ಮಾಡಿದ್ದು. ಹ್ಮ್ ಅವ್ರು ಒಪ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಸರ್. ಹ್ಮ್ ಆಮೇಲೆ ಅವು ತಗೊಂಡ್ ಬಂದ್ಮೇಲೆ ಅದನ್ನು ಒಂದು 2 months ನೋಡ್ಕೊಂಡ್ರು ಸರ್. ಆಮೇಲೆ ಅದೇನೋ ಆಯ್ತೋ ಏನೋ ಸರ್, ಇದ್ದಕ್ಕಿದ್ದಂಗೆ ಗಲಾಟೆಗೆ ಬಂದ್ಬಿಟ್ಟು ನಿಮ್ಮ ಅಪ್ಪ ಕೊಡ್ಸಿರೋ ಹಸುಗಳು ಇರ್ಬಾರ್ದು, ಏನು ಇಳಿಸೋದು ಅಂತ ಹೇಳ್ಬಿಟ್ಟು ಅವುಗಳನ್ನ ಕರ್ಸ್ಬಿಟ್ಟು ಅವಿರ್ಬಾರ್ದು ಅಂತ ಹೇಳ್ಬಿಟ್ಟು ಸರ್. ಅವ್ರು ಹೆಂಗ್ ಗೊತ್ತಾ ಸರ್, ಅವ್ರವ್ರು ಹೊಡ್ಕೊಂಡ್ರೆ ಅದ್ರ ಪ್ರಭಾವ ನನ್ ಮೇಲೆ ತೋರಿಸ್ತಾರೆ ಸರ್. ಹ್ಮ್ ಅವ್ರದ್ದು ಏನು ಇಶ್ಯೂಸ್ ಇದ್ರು ಅದೆಲ್ಲ ಎತ್ಕೊಂಡ್ಬಂದು ನನ್ನ ತಪ್ಪಿದೆ ಅವರೆಲ್ಲಾರ್ದು ಇದ್ರು ನನ್ ಮೇಲೆ ಇದ್ ಮಾಡಕ್ಕೆ ನನ್ ಮೇಲೆ ಗಲಾಟೆ ಮಾಡ್ತಾರೆ ಸರ್. ಹ್ಮ್ ಆ ತರ ಎಲ್ಲ ಆಯ್ತು ಸರ್. ಸರಿ, ನನ್ಗೆ ಒಂದ್ 7 months ಬೇಬಿ ಇದೆ, ಅದನ್ನ ಇಟ್ಕೊಂಡು ನಾನು ಏನ್ ಮಾಡಕ್ ಆಗಲ್ಲ. ಹಸುಗಳನ್ನ ಹಾಲ್ ಕರಿಯೋದಾಗ್ಲಿ ಹುಲ್ಲು ತರೋದಾಗ್ಲಿ ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕಳ್ಸ್ಬಿಟ್ಟೆ ಸರ್ ನಾನು. ಹ್ಮ್ ಆಮೇಲೆ ಅಯ್ಯೋ ಅವ್ರ ಅಮ್ಮ ಅವರು, ನೀನು ಊಟ ಅಲ್ಲಿ ಮಾಡ್ಬಾರ್ದು, ನೀನ್ ಅಲ್ಲಿ ತಿನ್ಬಾರ್ದು, ನಾನು ಮಾಡೋದ್ ಬಂದು ತಿನ್ನು ಅಂತ ಹೇಳ್ಬಿಟ್ರಿ. ಅಲ್ಲ, ಈಗ ಹಸು ಏನು ಮಾಡಿದೆ? ಅದು ಮತ್ತೆ ಅಪ್ಪ ಅವ್ರಿಗೆ ಕಾಲ್ ಮಾಡಿ, ಅಪ್ಪ ನೀವು ಕರ್ಕೊಂಡೋಗಿ ನಾನು ನಿಮ್ ಒಬ್ಬನ ಎತ್ಕೊಂಡು ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ದೆ ಸರ್. ಓಕೆ, ಇಲ್ಲಿ ನಿಮ್ಮ ಅತ್ತೆ ಏನು ಹೇಳ್ತಿದ್ರು ನಿಮ್ಮ ಗಂಡಂಗೆ? ನೀನು ಊಟ ಮಾಡ್ಬಾರ್ದು, ನೀನ್ ಹೆಂಡತಿ ಮಾಡಿದ್ದು ನಿನ್ ಕಡೆನೆ ತಿನ್ಬೇಕು ಅಂತ ಹೇಳಿದ್ರಿ ಸರ್. ಹ್ಮ್ ಆಮೇಲೆ ಆತ ಅದನ್ನೇ ಒಂದು ನೆಪವಾಗಿ ಇಟ್ಕೊಂಡು ಏನೋ ಆ ಕಡೆ ಹೋಗ್ಬಿಟ್ಟೆ ಸರ್ ಆತ. ಹ್ಮ್ ಆಮೇಲೆ ಅವಾಗಿಂದ ಫುಲ್ಲು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ ಸರ್. ಇನ್ನೊಂದ್ ವಿಷಯ ಸರ್, ನಾವಿಬ್ರು ಮಾತಾಡಿದ್ರೆ ನಾವು ಖುಷಿಯಾಗಿದ್ರೆ ಅವ್ರ ಅಮ್ಮಗೆ ಇಷ್ಟ ಇಲ್ಲ. ಹ್ಮ್ ನಾವ್ ಮಾತಾಡ್ಕೊಡ್ದು ಅವ್ರು ತುಂಬಾ ಸಂತೋಷದಿಂದ ಮಗನ ಮಾತಾಡ್ತಾರೆ. ಹ್ಮ್ ಅವ್ರ ಮಗ ಏನಾದ್ರು ನನ್ನ ಜೊತೆ ಮಾತಾಡ್ತಾ ಇದ್ದೆ ಅಂದ್ರೆ ಏನೋ ಒಂದು ಇಂಡೈರೆಕ್ಟ್ ಆಗಿ ಏನೋ ಒಂದು ಬೈಯೋದು ಸರ್. ಹ್ಮ್ ಈ ತರ ಎಲ್ಲ ತುಂಬಾ ಮಾಡಿದ್ದಾರೆ ಸರ್. ಹ್ಮ್ ಆಮೇಲೆ ಫಿನಾನ್ಷಿಯಲಿ ನನ್ಗೇನು ಸಪೋರ್ಟ್ ಇಲ್ಲ ಸರ್. ನಮ್ ಮಾವ ಅಂತ ಒಂದ್ ಚಿಕ್ಕ ಮಾವ ಅವ್ರಿದ್ರು. ಅವ್ರಿದ್ದಾಗ ನನ್ಗ ಅದೇನೋ ಗೌರ್ಮೆಂಟ್ ಪಾಲಿಸಿ ಅದೇನೋ ಮಾಡ್ಸಿ ಪೆನ್ಷನ್ ತರ ಬರೋ ತರ ಮಾಡ್ಸಿ ನನ್ಗೊಂದ್ 1500 ಬರೋ ತರ ಮಾಡ್ತಿದ್ದಾರೆ ಸರ್ ಮಂತ್ಲಿ. ನಿಮ್ಗೆ ಯಾಕೆ ಬರುತ್ತೆ ಸರ್? ಅದೇನೋ ಅವ್ರು ಮಾಡ್ಸಿದಾರೆ ಗೊತ್ತಿಲ್ಲ ಸರ್. ಅವ್ರು ಏನೇನೋ ಇದ್ ಮಾಡಿಸ್ತಾ ಇದ್ರು. ಮೀನ್ಸ್ ತಾಲೂಕ್ ಆಫೀಸಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರು ಅವರು. ಆ ತರ ಮಾಡ್ಸಿ ಅದು ನನಗೆ 1500 ಅಮೌಂಟ್ ಬರೋ ತರ ಮಾಡಿದಾರೆ ಸರ್. ಆ ಅಮೌಂಟ್ ಇಂದ ನನಗೆ ಬೇಕಾದದ್ದು ಮನೇಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಕೊಂಡ್ಕೊಳ್ಳಕ್ಕೆ ಆ ಅಮೌಂಟ್ ಇಂದ ನಾನ್ ಅಡ್ಜಸ್ಟ್ ಮಾಡ್ಕೊಂತಾ ಇದ್ದೆ ಸರ್. ನನ್ ಗಂಡನ ಹತ್ರ ನಾನ್ ಕೇಳಿದಾಗ ಆತನ ಹತ್ರ ಇದ್ರೆ ಆತನ ಕೊಡಿಸ್ತಾ ಇದ್ದೆ, ಇಲ್ಲ ಅಂದ್ರೆ ಇಲ್ಲ ಸರ್. ನಮ್ ಫಿನಾನ್ಷಿಯಲ್ ಆಗಿ ನನ್ಗೆ ಯಾವ ಸಪೋರ್ಟ್ ಆಗ್ಲಿ ಯಾರು ಏನ್ ಕೊಡ್ತಾ ಇರ್ಲಿಲ್ಲ ಸರ್. ಮತ್ತೆ ಹೇಳ್ಕೊಳಕ್ಕೆ ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾರೆ ಅವರಷ್ಟು ದೊಡ್ಡ ಶ್ರೀಮಂತರಿಲ್ಲ, ಅದು ಇದು ಅಂತ ಹೇಳ್ತಾರೆ ಸರ್. ಅಷ್ಟೆಲ್ಲ ನರಕ ಕೊಟ್ಬಿಟ್ರಿ ಸರ್. ಇವಾಗ ಪ್ರೆಸೆಂಟ್ ಇದೇ ಸಿಚುವೇಶನ್ ಅಲ್ಲಿ ಇದೀನಿ ಸರ್ ನಾನು. ನನ್ ಗಂಡ ಆ ಕಡೆ 1.5 ವರ್ಷ ಆಗ್ತಾ ಇದೆ ಸರ್. ಹೆಚ್ಚು ಕಮ್ಮಿ ನನ್ ಗಂಡ ಊಟ ಮಾಡೋದ್ ಬಿಟ್ಟು ಆ ಕಡೆ ಸೇರಿಬಿಟ್ಟು ನಾನ್ ಇವಾಗ ನನ್ ಗಂಡನ ಏನು ಕೇಳಕ್ಕಾಗಲ್ಲ ಸರ್. ಏನೇ ಕೇಳಿದ್ರು ಸಿಟ್ಟು ಬಂದ್ಬಿಡತ್ತೆ ಸರ್. ನನ್ ಮಕ್ಳಿಗೋಸ್ಕರ ಕೇಳ್ಬಾರ್ದು, ನನ್ಗೋಸ್ಕರ ಕೇಳ್ಬಾರ್ದು, ಏನು ಕೇಳ್ಬಾರ್ದು ಸರ್. ಇಷ್ಟೆಲ್ಲ ಮಾಡ್ಬಿಟ್ರು ಸರ್. ಇವಾಗೂ ಎಷ್ಟೋ ಸರಿ ಮಕ್ಳಿಗೋಸ್ಕರ ನಾನು ಬದುಕ್ಬೇಕು ಅಂತಿದೀನಿ ಸರ್. ಬಟ್ ನಾನ್ ಬದುಕೋಕೆ ಯಾವ ದಾರಿ ಹುಡುಕ್ಲಿ ಅನ್ನೋದೇ ನನ್ಗೊಂದು ತುಂಬಾ ಟೆನ್ಷನ್ ಆಗೋಗಿದೆ ಸರ್. ಇದೇ ತರ ಈ ಮನುಷ್ಯ ಮುಂದೆ ಹೋದ್ರೆ ನನ್ ಮಕ್ಳ ಭವಿಷ್ಯತ್ ಹೆಂಗೆ ಸರ್? ಎಷ್ಟು 2 ಮಕ್ಕಳ? ಹೌದು ಸರ್, 2 ಇದೆ ಸರ್. ಎಷ್ಟು ವರ್ಷ ಅವಕ್ಕೆ? ಮಗನಿಗೆ 7 years ಸರ್, ಮಗಳಿಗೆ 2 ಕಂಪ್ಲೀಟ್ ಆಗಿದೆ ಸರ್.
ಬಟ್ ಮಕ್ಕಳು ಕುರಿತು ಕಾಳಜಿ ಇದೆಯಾ? ಸರ್ ಇದೆ. ಅದೂನು ಹೆಂಗಂದ್ರೆ ನಾನೇನಾದ್ರೂ ಸೈಲೆಂಟ್ ಆಗಿದ್ದು ನಾನೇನ್ ಮಾತಾಡ್ಲಿಲ್ಲ. ನಾನೊಂಚೂರು ಅವ್ರಿಗೆ ಮಾತಾಡಿ ಖುಷಿ ಇದೀನಿ ಅಂದ್ರೆ ಮಾತ್ರ ಅವ್ರ, ಇಲ್ಲಾಂದ್ರೆ ನಾನೇನು ನೀವು ಮಾತಾಡ್ಲಿಲ್ಲ ಅಂತಾನೋ, ಇಲ್ಲ ನಾನೇನ್ ಸೈಲೆಂಟ್ ಆಗಿ ಕೋಪದಾಗಿದ್ದಾಗ ಅವ್ರ ಮೇಲೆ ಸಿಟ್ಟು ತಕೊಂಡು ಹೆಂಗಂದ್ರೆ ಹಂಗ್ ಬೈಯೋದು, ಸಾಯೋಗ್ರಿ ಇರ್ಬೇಡ್ರಿ ಅಂತ ಮಾತುಗಳೆಲ್ಲ ಅಂತಾರೆ ಸರ್. ನಿಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ಗೊತ್ತಾ ಈ ಸ್ಥಿತಿ? ಸರ್ ಅವರು ಪಾಪ 2-3 ಸರಿ ಬಂದು ನನ್ಗೆಲ್ಲ ಇದು ಮಾಡಿದ್ರು ಸರ್. ಬಟ್ ಇವ್ರು ಯಾರಿಗೂ ಬಗ್ಗವ್ರಲ್ಲ ಸರ್. ಯಾವ ಮನುಷ್ಯನಾಗ್ಲಿ, ಯಾವ ದೊಡ್ಡ ಮನುಷ್ಯನಾಗ್ಲಿ ಯಾರಿಗೂ ಬಗ್ಗೋ ಜನಗಳಲ್ಲ ಇವ್ರು. ಮತ್ತು ನಿಂದು ಅದೇ ಮನೆಯಲ್ಲಿ ಯಾರೂ ಮಾತಾಡ್ಸಲ್ಲ, ಏನು ಮತ್ತೆ ನೀನು ಡೈಲಿ ಹೆಂಗಿರ್ತೀಯ ನೀನು? ಸರ್ ಅದೇ ಸರ್, ಇವಾಗ ರೀಸೆಂಟ್ ಆಗಿ ನನಗೆ ಹೆಡ್ಡೇಕ್ ಬೇರೆ ಸ್ಟಾರ್ಟ್ ಆಗಿದೆ ಸರ್. ಇಷ್ಟು ದಿವಸ ಇವಾಗಾದ್ರೂ ನನ್ ಮಗಳಿದಲ್ಲ ಸ್ವಲ್ಪ, ಅವಳಿಂದ ಸ್ವಲ್ಪ ರಿಲೀಫ್ ಇದೆ ಸರ್ ಇವಾಗಾದ್ರೂ. ಅದೇ ಸರ್ ನಾನು ಇವಾಗ ಹೆಡ್ಫೋನ್ ಹಾಕೊಂಡು ನನ್ ಮಗಳಿಗೆ ಮಲ್ಕೊಂಡಾಗ ನಿಮ್ ತೋರಿಸಿ ಕೇಳ್ಕೊಂತ ಇರೋ ಸರ್. ಅದೇ ಸರ್ ರಿಲೀಫ್ ನನ್ಗೆ. ಒಬ್ರು ಮಾತಾಡ್ಸಲ್ವಾ? ಇಲ್ಲ ಸರ್. ಅಲ್ಲ, ಗಂಡ ಊಟ ಮಾಡಲ್ಲ ಸರಿ, ಮಾತು ಆಡ್ಸಲ್ವಾ? ಏನಾದ್ರೂ ಮಾತಾಡಕ್ಕೋದ್ರು ಏನಿರುತ್ತೆ ಮಾತಾಡೋದು ಅಂತಾರೆ ಸರ್. ಮದುವೆ 9-10 ವರ್ಷ ಆಯ್ತು. 8 ಕಂಪ್ಲೀಟ್ ಆಗಿದೆ ಸರ್. 8 years ಆಗಿದೆ ಸರ್. ನಿನ್ ಬಗ್ಗೆ ಏನ್ ಕೋಪ ಅವ್ರಿಗೆ? ನನಗ್ ಗೊತ್ತಿಲ್ಲ ಸರ್ ಏನು ಎತ್ತಾನು. ನನ್ ಒಡವೆಯನ್ನು ಕೂಡ ಕೇಳೋದನ್ನೇ ಬಿಟ್ಟೆ ಸರ್. ನಾನು ಅದನ್ನ ಕೇಳಿದ್ರು ಗಲಾಟೆ ಮಾಡ್ತಾರೆ ಅಂತ. ಅದೇನು ಹೋಗ್ಲಿ, ನಾನು ಹಂಗಾದ್ರು ಕೇಳಿದೀನಿ ಸರ್ ಎಲ್ಲರನ್ನ. ನಾನು ಏನ್ ತಪ್ಪು ಮಾಡಿಲ್ಲ, ನನ್ನ ಏನಕ್ಕೋಸ್ಕರ ನೀವು ಈ ತರ ಮಾಡ್ತೀರ ಅನ್ನೋದನ್ನು ಗೊತ್ತಿಲ್ಲ ಸರ್. ಮಾತಾಡ್ದೆ ನೀನ ನಮ್ಮ ಮನೆಯಿಂದ ಹೆಣ್ಮಕ್ಳನ್ನ ನಾವು ಆಚೆ ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ, ನಾವ್ ಹಂಗೆ ಮನೇಲಿ ಇಟ್ಕೊಂಡ್ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಇವಾಗ ಹೆಂಗಂತಾರೆ ಗೊತ್ತಾ ಸರ್? ಮನೇಲಿ ಕುತ್ಕೊಂಡಿದ್ರೆ ಯಾವನು ಆಗ್ತಾನೆ, ನಿಮ್ಮಪ್ಪ ಏನೋ ಕೊಡ್ತಾರ, ಮಾತಿದ್ರೆ ನಿಮ್ಮಪ್ಪ ಏನಾದ್ರು ಕೊಡ್ತಾರ ಅಂತ ಕೇಳ್ತಾರೆ ಸರ್ ನಮ್ಮ ಮಾವ ಅವರು. ನಿಮ್ ಕೆಲ್ಸಕ್ಕೆ ಹೋದ್ರೆ ಮಕ್ಳನ್ನ ಯಾರು ನೋಡ್ಕೋತಾರೆ? ಯಾಕೆ ಅಲ್ಲವ, ನೀನ್ ಕೆಲ್ಸಕ್ಕೆ ಹೋದ್ರೆ ಮಕ್ಳನ್ನ ಯಾರು ನೋಡ್ಕೋತಾರೆ? ಸರ್ ಅದು ನನ್ ಕೆಲ್ಸಕ್ಕೆ ಹೋಗೋಣಂತ ನನ್ ಮಗಳು ಹುಟ್ಟೋಕು ಮುಂಚೆ ನಾವು ಬೇರೆ ಹೋದಾಗ ಪ್ರಯತ್ನ ಪಟ್ಟಾಗ ಅವಾಗ ನನ್ ಗಂಡ ಎಲ್ಲದಕ್ಕೂ ಒಪ್ತಿದ್ದೆ ಸರ್. ಆಮೇಲೆ ಅವಾಗ ಬಟ್ ಆಮೇಲೆ ಯಾವಾಗ ಅವ್ರಮ್ಮ ಈ ತರ ಹೇಳಿದ್ರು ಆವಾಗಿಂದ ನೀನೆಲ್ಲೂ ಹೋಗ್ಬೇಡ, ನೀನ್ ಹೋಗಂಗಿದ್ರೆ ನಮ್ಮ ಮನೆ ಬಿಟ್ಬಿಟ್ಟು ಹೋಗ್ಬಿಡು ಅಂತಾರೆ ಸರ್. ನೀವು ಸಪೋರ್ಟ್ ಮಾಡಲ್ಲ ಫಿನಾನ್ಷಿಯಲ್ ಆಗಿ, ಮಕ್ಕಳನ್ನ ಹೆಂಗು ಸಾಕೋದು, ಯಾವಾಗೋ ಇದ್ದಾಗ ಒಂಥರ ತಂದ ಹಾಕಿದ್ರೆ ಇಲ್ಲಿದ್ದಾಗ ನಾವ್ ಯಾರ ಹತ್ರ ಹೋಗ್ಲಿ ಅಂತ ಕೇಳಿದ್ರು ಸರ್, ನೀನು ಹಂಗೇನಾದ್ರು ಹೋಗಂಗಿದ್ರೆ ನಿಮ್ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಡ್ತಾರೆ ಸರ್. ಎಲ್ಲ ಮಾಡಿ 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 ಎಲ್ಲ ಸಾಕೋಗ್ಬಿಟ್ಟಿದೆ ಸರ್ ನನ್ಗೆ. ಆಯ್ತವ, ಈಗ ಕೇಳಿಸ್ಕೊ, ಇಲ್ಲಿ ಇವರು ನಿನ್ನ ಅಷ್ಟು ಪ್ರೀತಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್ ಹೇಳಿ. ಅಲ್ಲ, ಈಗ ನಿಮ್ಗೆ ಇವರು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೂ ಇಲ್ಲ, ಸಾಯೋವರೆಗೂ ಹಿಂಗೆ ಬಿದ್ದಿರ್ಬೇಕು ನೀನು ಅಂದ್ರೆ, ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದಕ್ಕೆ ಒಂದು ಇತ್ಯರ್ಥ ಮಾಡಿಸ್ಕೊ ಮತ್ ನೀನು. ಈಗೇನು ಇವ್ರು ನನ್ನನ್ನು ಕೆಲ್ಸಕ್ಕೆ ಕಳಿಸ್ತಾರೋ ಇಲ್ವೋ, ಅಟ್ಲೀಸ್ಟ್ ಗಂಡ ನನ್ನ ಜೊತೆ ಚೆನ್ನಾಗಿರಬೇಕು, ಮಾತಾಡಬೇಕು, ಅಥವಾ ಮಕ್ಳು ಜವಾಬ್ದಾರಿ ತಗೊಳ್ಬೇಕು. ಇದು ಯಾವುದೂ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನನ್ನಾದರೂ ಕೆಲ್ಸಕ್ಕೆ ಕಳಿಸ್ಬೇಕು. ಇರೋದು ಎರಡೇ ದಾರಿ, ಒಂದೋ ಅವ್ರ ತಂದಾಕಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಇಲ್ಲ ಅವರೇ ಮಕ್ಕಳು ನೋಡ್ಕೊಳ್ಳಿ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಇದು ಯಾವುದಕ್ಕೂ ಒಪ್ಪಲಿಲ್ಲ ಅಂದರೆ ಮತ್ತೆ ಈ ಸದ್ಯಕ್ಕೆ ಹೋಗ್ತಾ ಇರೋ ಈ ವ್ಯವಸ್ಥೆ ಎಷ್ಟು ದಿನ ಕಾಯಬಲ್ಲದು ನಿನ್ನನ್ನು? ಸರ್ ಅದೇ ಸರ್, ಅದೆಲ್ಲ ಪ್ರಯತ್ನ ಪಟ್ಟೆ ಸರ್, ಎಲ್ಲ ಮಾಡಿದೀನಿ. ನಮ್ ಗಂಡ ನಾನು ಯಾವಾಗ ಒಂದ್ಸರಿ ಸೀರಿಯಸ್ ಆಗಿ ಅಂದ್ರೆ ಆತನ ಏನಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ಕೋಪದಿಂದ ಕೇಳಿದ್ರೆ ಆತನ ಏನೂ ಕೇಳಲ್ಲ ಸರ್. ಅಲ್ಲವಾ, ಇದು ನೀನೇನೋ ಹೇಳಿದ್ರೆ ಸರಿ ಹೋಗುವಂಥದ್ದಲ್ಲ, ಅದೇನು
ನಿನ್ನ ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಹೌದು ಸರ್. ನೀನು ಮಾಡುವಂಥದ್ದಲ್ಲ, ನೀನು ಮಾಡೋ ಆ ಸ್ಥಿತಿನೇ ಅಲ್ಲಿಲ್ಲ. ಹೌದು ಸರ್. ಇದು ಹಿರಿಯರ ಮೂಲಕ ಅಥವಾ ಸರ್. ಒಂದು ಕಾನೂನಾತ್ಮಕವಾಗಿ ಹೋಗ್ಬೇಕು, ಇಲ್ಲ ಹಿರಿಯರ ಮೂಲಕ ಆಗಬೇಕು. ನೋಡವ್ವ, ಇಂಥ ಕತೆಗಳು ನಾನು 1000 ಕೇಳ್ಬಿಟ್ಟಿನಿ. ಅದಕ್ಕಿಂತ ಸಿಂಪಲ್ಲಾಗಿ ಹೇಳಿ ಮುಗಿಸ್ತೀನಿ ಇದನ್ನ. ಇಂಥ ವಿಚಾರಗಳು ಬಂದಾಗ ಈತ ಅವ್ರ ಅಮ್ಮನನ್ನು ಪ್ರೀತಿಸ್ಲಿ, ಅವ್ರ ಅಮ್ಮನನ್ನು ದೇವರು ಅಂತ ಅಂದ್ಕೊಳ್ಳಿ, ಎಲ್ಲ ಸರಿ. ಬಟ್ ಇನ್ನೊಂದು ಹೆಣ್ಣಿನ ವೇದನೆಯನ್ನು, ಯಾತನೆಯನ್ನು, ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಆತ ಇಲ್ಲ ಅಂದರೆ, ಒಂದು ಹೆಣ್ಣಾಗಿ ನೀವು ಮಕ್ಕಳ ಭವಿಷ್ಯ ರೂಪಿಸುವ ದೃಷ್ಟಿಯಿಂದ ನಿರ್ಧಾರಗಳು ತೆಗೆದುಕೊಳ್ಬೇಕೆ ಹೊರತು ಇವರ ಮೇಲಿನ ಮಮಕಾರ, ಇವ್ರ ಮೇಲಿನ ಪ್ರೀತಿ, ಇವ್ರಿಗೆ ಬೇಜಾರಾಗಬಾರ್ದು ಅಥವಾ ಇವ್ರು ನನ್ನನ್ನು ಹೋಗು ಅಂದ್ಬಿಟ್ರು ಅಂದರೆ, ಮಕ್ಕಳ ಭವಿಷ್ಯವನ್ನು ಚಿಂತನೆ ಮಾಡಿಯೂ ಕೆಲವು ಸತ್ಯಗಳು ಗೊತ್ತಿದ್ದು ಇದೇ ಸ್ಥಿತಿಯಲ್ಲಿ ಮುಂದುವರಿಯೋದಿದೆಯಲ್ಲ, ಮಕ್ಕಳಿಗೆ ವಿಷ ಹಾಕದಂಗೆ. ಸರ್ ಅದೇ ನಮ್ ಪೇರೆಂಟ್ಸ್ಗೆ ಹೇಳಿದ್ದೀನಿ. ಅವರು ಸ್ವಲ್ಪ ಇಲ್ಲ, ಇನ್ನೂ ಸ್ವಲ್ಪ ಕಾಯೋ, ನಿನ್ ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಈಗಿನ ಅವರು ನನ್ನ ಪರ ಮಾತಾಡ್ತಾರೆ ಸರ್. ಬಟ್ ನನ್ನನ್ನು ಕರ್ಕೊಂಡು ಹೋಗಿ ಇಟ್ಕೊಳ್ಳೋ ಅಷ್ಟು ಅವ್ರಿಗೆ ಇದಿಲ್ಲ ಸರ್. ಅಲ್ಲವ, ನಾನು ಕೇಳ್ತಿರೋದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕರ್ಕೊಂಡೋಗಿ ಇಟ್ಕೊಳ್ಳೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಒಂದು ಸರ್, ಇವ್ರು ಹೆಂಗಾದ್ರೂ ಹೋಗ್ಲಿ ಸರ್, ನಾನಂತೂ ಮಕ್ಕಳು ನೋಡಿಕೊಂಡು ತಂದು ಹಾಕಿದ್ರೆ ತಿಂದ್ಕೊಂಡು, ಇಲ್ಲ ಹಸಿವಿನಿಂದ ನಾನು ಹಿಂಗೆ ಇರ್ತೀನಿ ಸರ್. ಹೊಂದ್ಕೊಂಬಿಟ್ಟಿದ್ದೀನಿ ಸರ್. ದಿವಸ ಸಾರುಗಳವ್ರು ಯಾರು ಅಂತ, ಇವ್ರು ಏನಾದರೂ ಮಾಡಲಿ ಸರ್, ಏನಾದರೂ ಅಂದ್ಲಿ, ನನಗದು ಯಾವುದು ಬೇಡ ಸರ್. ಏನೋ ಇರೋದ್ರಲ್ಲಿ ನಡೆಸ್ಕೊಂಡು ಹಿಂಗೆ ಇರ್ತೀನಿ, ಅವಳು ಹಂಗೆ ಇರಲಿ, ನಾನು ಹಿಂಗೆ ಇರ್ತೀನಿ ಅಂದರೆ ಅಕ್ಸೆಪ್ಟ್ ಮಾಡಿಕೊಳ್ಳೋ ಮನಸ್ಥಿತಿ ಒಂದು. ಇನ್ನೊಂದು ಇಲ್ಲ, ಈಗ ಹೆತ್ತವ್ರನ್ನ ನಾನು ನಿಲ್ಮಾಲ್ವೇ ಮಾಡ್ತಾ ಇಲ್ಲ. ಯಾಕಂದರೆ ನಾನು ಹೆತ್ತ ಮಕ್ಕಳ ನಾಳೆಗಳನ್ನು ಹೇಗಿಡಬೇಕು, ಒಬ್ಬ ತಾಯಿಯಾಗಿ ನನಗೊಂದು ಕನಸಿರಬೇಕು. ನನಗೆ ನನ್ನ ಸ್ಟೆಪ್ ತಗೊಳ್ಳಿಕ್ಕೆ ನನ್ನ ಬೇರೆ ಬೇರೆ ಕಾರಣಗಳು ನನ್ನನ್ನು ತಡೀತಾ ಇದ್ದಾವೆ. ನೀವು ನಿಮ್ಮ ಸಾಮರ್ಥ್ಯವನ್ನು, ನೀವು ನಿಮ್ಮ ಶಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಎಂದಿಗೂ ವಿನಿಯೋಗಿಸಿ ಇರುವುದಿಲ್ಲ. ಕಾರಣ ಮರ್ಯಾದೆ, ಗೌರವ, ಅದು ಇದು. ಈಗ ನಾನು ಹೇಳೋದು ಅಪ್ಪ ಹೇಳ್ದಂಗೆ ಅಥವಾ ನಿನ್ನ ತವ್ರ ಮನೆ ಹೇಳ್ದಂಗೆ ನಾನು ಇನ್ನೂ ಕಾಯ್ತೀನಿ ಅಂದ್ರೇನು? ನನ್ನ ಪ್ರಕಾರ ಮಿನಿಮಮ್ ಇನ್ನೂ 5ರಿಂದ 6 ವರ್ಷ ನೀನು ಸುಮ್ಮನೆ ಕಾಯಬೇಕು. 5ರಿಂದ 6 ವರ್ಷ ನೀನು ಇದೆ ಅಂದರೆ ಅಲ್ಲೂ ನಾನು ಖಾತ್ರಿ ಹೇಳಲ್ಲ. ಯಾಕಂದರೆ ಇಲ್ಲಿ ನಿನ್ನ ಗಂಡನ ಸ್ವಬುದ್ಧಿ ಕೆಲಸ ಮಾಡೋದಕ್ಕಿಂತ ಅವ್ರು ಹೇಳ್ದಂಗೆ ಅವ್ರಿಗೆ ನಿಮ್ಮ ಗಂಡ ಕೇಳೋದು. ಹೌದು ಸರ್. ಆದರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈಗ ಮಕ್ಕಳಿಗೆ ಆಸ್ತಿ ಸಿಗ್ಬೋದು ಅಥವಾ ಏನಿದೆಯೋ ಅವರು ಸಿಗುತ್ತೆ ನಿಜ. ಬಟ್ ಚೆನ್ನಾಗಿ ನಡೀತಿರೋ ಕಾಲದಲ್ಲಿ ನೀನು ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಅಥವಾ ಗಂಡನನ್ನು ದುಡ್ಕೊಂಡು ಆತ ಬರ್ತಿದ್ದಾನೆ ಅಂದಾಗ ಅದನ್ನು ತಗೊಂಡು ಸೇವಿಂಗ್ಸ್ ಮಾಡಿಕೊಂಡು ಒಂದು ಹೆಂಡತಿಯಾಗಿ ನಿಮ್ಮನ್ನು ಆ ವ್ಯವಹಾರಗಳಲ್ಲಿ ಅದು ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲವೇ ಇಲ್ಲ, ನಿಮಗೆ ಬರೋದು ಇಲ್ಲ, ನಿಮಗೆ ಹೋಗೋದು ಇಲ್ಲ, ನೀವು ಅದಕ್ಕೆ ಸಂಬಂಧಪಟ್ಟೇ ಇಲ್ಲ ಅಂದರೆ ನಾಳೆ ಇವೆಲ್ಲ ಕಷ್ಟವಾಗ್ಬಿಡ್ತವೆ. ಹೌದು ಸರ್. ಈಗ ಇನ್ನೂ 1-2-3 ವರ್ಷ ಕಾಯ್ತೀನಿ ಸರ್ ಅಂದರೆ ಆಯಿತು, ತೊಂದರೆ ಇಲ್ಲ. ಬಟ್ ನಾನು ಹೇಳೋದು, ಇಂಥ ವಾತಾವರಣ ಇದ್ದಾಗ ಆದಷ್ಟು ಒಂದೇನು ದುಡಿಮೆ ಮಾಡಲಿಕ್ಕೆ ಶುರು ಮಾಡಬೇಕು ಅಥವಾ ಗಂಡನನ್ನು ಸ್ವಲ್ಪ ವಶ ಮಾಡಿಕೊಂಡು ಪ್ರೀತಿಯಿಂದ ಸರಿ ಮಾಡಿಕೊಳ್ಬೇಕು. ಅದು ಬಿಟ್ಟರೆ ಒಂದು ಇಡೀ ಒಟ್ಟಾರೆ ಮನೆ ನಿನ್ನ ಒಳಗಿನ ದುಃಖವನ್ನು, ನಿನ್ನ ಒಳಗಿನ ನೋವನ್ನು ಅರ್ಥ ಮಾಡಿಕೊಂಡು ಅನುಕಂಪ, ಪ್ರೀತಿ, ಗೌರವದಿಂದ ನನ್ನೊಂದಿಗೆ ವರ್ತಿಸ್ಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಸದ್ಯದ ವರ್ಷಗಳಲ್ಲಿ ಅದು ಆಗೋ ಮಾತಲ್ಲ ನಿನಗೆ. ಯಾಕಂದರೆ ನೀನು ಒಳಗಿನಿಂದ ನಾಳೆ ಆಗ್ಬೋದು ಅನ್ನೋ ಭರವಸೆಯಲ್ಲಿ ಬರೀ ಇವ್ರು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ನೀನು ಮಕ್ಕಳಿದ್ದಾವೆ, ಮಕ್ಳ ಕಡೆ ಗಮನ ಕೊಡಬೇಕು. ಮೆಂಟಲಿ ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ ಇವರೆಲ್ಲ ನನ್ನನ್ನು ಗೌರವದಿಂದ ಕಾಣಬೇಕು ಅಂತ ದಿನ ಬರೋದೇ ಇಲ್ಲ. ಹಂಗೆ ಅಂದ್ಕೋ, ಬಂದರೂ ಅದು ತುಂಬ ಲೇಟು. ಏನೋ ನಿನ್ನ ಪಾಲಿಗೆ ಇದು ಸಿಕ್ಬಿಟ್ಟಿದೆ, ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ಏನೋ ಕನ್ಸ್ಕೊಂಡಿದ್ದೆ, ಏನೇ ಇರ್ಬೋದವ. ಕೆಲವೊಮ್ಮೆ ನಮ್ಮ ಪಾಲಿಗೆ ಏನೇನಿದೆಯೋ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಇವನ್ ನೀನು ಅಮೇರಿಕದಲ್ಲಿದ್ದರೂ ಎಳ್ಕೊಂಬಂದು ಇಲ್ಲಿಗೆ ಬಿಟ್ಟಿರ್ತಾರೆ ನಿನ್ನನ್ನು. ಹೌದು ಸರ್. ಅಂದರೆ ಮೊದಲು ಅಕ್ಸೆಪ್ಟ್.
ಯಾವುದು ಇದೆಯೋ ಅಥವಾ ಎಲ್ಲಿಗೆ ಬಂದುಬಿಟ್ಟಿದ್ದೀನಿ. ಈಗ ನಾನು ಇಲ್ಲಿ ಬಿಟ್ಟು ಇನ್ನೆಲ್ಲೋ ಹೋಗಿ ಇನ್ನೇನೋ ಇಲ್ಲ, ಸಾಧ್ಯ ಇಲ್ಲ. ಅದು 2 ಮಕ್ಳು ಆಗ್ಬಿಟ್ಟಿದ್ದಾವೆ. ಹೌದು ಆಯ್ತಾ? ಸರ್. ಆ ನಾನು ಆಪ್ಷನ್ ಈಗ ಇಲ್ಲ. ಓಕೆ ಅರ್ಥ ಸರ್. ಆಯ್ತಲ್ಲವಾ? ಈಗ ಓಕೆ. ವಿಷಯ ಇರೋದು ಒಂದು, ಈತ ಪರಿವರ್ತನೆ ಆಗಬೇಕು. ಇಲ್ಲ ಈತ ಏನಾದರೂ ಮಾಡಲಿ ಸರ್, ನನಗೆ ನಾಳೆ ದಿನ ಇರೋ ಆಸ್ತಿ ಮಕ್ಕಳಿಗಂತೂ ಬರಬೇಕು, ಅಥವಾ ಏನೋ ಅಷ್ಟೋ ಇಷ್ಟೋ ಇದೆಯಾ ಅದರಲ್ಲೇ ಮಕ್ಕಳು ಜೀವನ ಕಟ್ಟುತ್ತೀನಿ, ಅಷ್ಟು ಇಷ್ಟು ಏನೋ ಕೊಡ್ತಾರೆ, ಬೈಕೊಂಡೋ ಅಷ್ಟು ಇಷ್ಟು ಏನೋ ಮಾಡ್ತಾವ್ರು ಸರ್, ಮಾಡಲಿ ನಾನು ಹಿಂಗೆ ಇದ್ದೀನಿ ಅಂದ್ಕೊಂಡು, ಇಲ್ಲ ಇದಕ್ಕೆ ಹೊಂದ್ಕೊಳ್ಬೇಕು. ಇಲ್ಲ ನನಗೆ ಯಾಕೋ ಕಷ್ಟ ಆಗ್ತಿದೆ ಅಂದರೆ ಮಕ್ಕಳನ್ನು ಒಂದು ಊರಲ್ಲಿ ತವ್ರ ಮನೇಲಿ ಬಿಡ್ತೀಯೋ ಅಥವಾ ಏನು ಮಾಡ್ತೀಯೋ ದುಡಿಮೆ ಮಾಡಬೇಕು. ಬಟ್ ನನಗನ್ಸುತ್ತೆ ಇನ್ನೊಂದು 2-3 ವರ್ಷ ಇರೋ ಓಕೆ ಸ್ಥಿತಿಯಲ್ಲೇ ಮುಂದುವರಿ, ಕಾಯು. ಸರ್. ಅದೇ ಸರ್, ನಾನು ಇವಾಗ ನಿಮ್ಮ ಹತ್ರ ಏನ್ ನಾನು ಇದ್ರಲ್ಲೇ ಕಂಟಿನ್ಯೂ ಮಾಡ್ಲಾ, ಏನ್ ಮಾಡ್ಲಿ ಅನ್ನೋದನ್ನ ಕೇಳೋದಕ್ಕೆ ನಿಮ್ಮ ಹತ್ರ ಕಾಲ್ ಮಾಡಿದ್ದೀನಿ ಸರ್. ಗೊತ್ತಾಯ್ತು 29ನೇ ಸ್ಥಿತಿಗೆ ಅಥವಾ ವಯಸ್ಸಿಗೆ, ಈ ಸ್ಥಿತಿಗೆ ಯಾಕೋ ದೇವರು ಕರ್ಕೊಂಬಂದು ಬಿಟ್ಟಿದ್ದಾನೆ. ಬಟ್ ಎಷ್ಟೋ ಹೆಣ್ಣು ಮಕ್ಕಳು 18 ವಯಸ್ಸಿಗೆ ವಿಧವೆಯವರಾಗ್ಬಿಟ್ಟಿದ್ದಾರವ್ವ. ಹೌದು ಸರ್. ನಾನಂತ ಅಂದರೆ ನನಗೆ ಅವ್ರ ಬದುಕು ನೆನೆಸ್ಕೊಂಡಾಗ ಬಹಳ ದುಃಖ ಅನಿಸುತ್ತೆ. ಹೌದು ಸರ್. ಯಾಕಂದರೆ ಅವ್ರದ್ದಲ್ಲದ ತಪ್ಪಿಗೆ ಏನೋ ಅಪ್ಪ ಅಮ್ಮ ಹೇಳ್ತಾರೆ ಕೇಳ್ಕೊಂಡು ಹೋಗೋಣ ಅಂದಾಗ ಕೆಲವರು ಕುಡುಕರಿಗೆ ಕಟ್ಟಿ, ಕೆಲವರಿಗೆ ಚಟಗಾರರಿಗೆ ಹೆಣ್ಮಕ್ಳನ್ನು ಕೊಟ್ಟು 18-20 ವಯಸ್ಸಿಗೆ ಆ ಗಂಡ ತೀರು ಹೋಗಿ, ಹೌದು ಅಂದರೆ ಅವರ ಬದುಕಿನ ಮುಂದೆ ನಿನಗೆ ಯಾರು ಕೈ ಬಿಟ್ರು? ಸರ್. ನೀವ್ ಅವಾಗ್ಲೇ ಒಂದ್ ಮಾತು ಕೇಳಿದ್ರಿ ನನ್ ನೆನ್ಪಿದೆ ಸರ್. ಆ? ನೀವ್ ಅವಾಗ್ಲೇ ನನ್ಗೆ ಒಂದ್ ಮಾತು ಕೇಳಿದ್ರಿ, ನಿಮ್ಗೆ ಯಾರು ಮಾತಾಡಿಲ್ಲ ಅಂದ್ರೆ ನೀವ್ ಹೆಂಗಿರ್ತೀರಾ ಅಂತ ಸರ್. ಹ್ಮ್ ಅದೇ ಟೈಮಲ್ಲೇ ಸರ್ ಏನವ? ನಿಮ್ ಅದೇ ಟೈಮಲ್ಲೇ ಸರ್ ನಿಮ್ ವಿಡಿಯೋ ನನಗ್ ಸಿಕ್ಕಿದ್ದು ಫೋನ್ ಓಕೆ ಅಲ್ಲಿ. ಓಕೆ ಓಕೆ ಓ, ಇವು ನಿಮಗೊಂಥರ ಹೌದು ಸರ್. ಮಾತಾಡ್ಲಿಕ್ಕೆ. ಅವಾಗ ನಾನು ಅರ್ಥ ಮಾಡ್ಕೊಂಡೆ, ನನ್ ಕರ್ಮ ಫಲದಿಂದ ನಾನ್ ಬಂದಿದ್ದೀನಿ. ನಮ್ಗೆ ಇವರೆಲ್ಲ ಹೊಸಬ್ರು ಸರ್, ಯಾರು ಅಂತ ಗೊತ್ತೇ ಇಲ್ಲ ಸರ್. ಅಂತದ್ರಲ್ಲಿ ನಾನು ಬಂದು ಬಿದ್ದಿದ್ದೇನೆ. ನನ್ ಕರ್ಮ, ನನ್ ವಿಧಿ ರೀತಿ ನಾನು ಅನ್ಭೋಗಿಸ್ಬೇಕು, ನಾನು ಎಷ್ಟು ಅನ್ಭೋಗಿಸ್ತೀನಿ ಅಂತ ನಾನು ಡೇ ಬೈ ಡೇ ನಿಮ್ಮನ್ನ ನೋಡ್ತಾನೆ ಸರ್. ನಾನು ಇವಾಗಿನ್ನೂ ಇಷ್ಟು ನಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಸರ್. ಇರ್ಲವ, ನಿಮಗೆ ಆ ಕರ್ಮ ಸಿದ್ಧಾಂತದ ಬಹಳ ಸ್ಪಷ್ಟತೆ ಸಿಕ್ಕಾಗ ಇವ್ರು ಯಾರೂ ಶತ್ರುಗಳಲ್ಲ. ಆದಾಗಿಯೂ ಮನುಷ್ಯ ಪ್ರಯತ್ನ ಅಂತ ಒಂದಿರಬೇಕು. ಈಗ ಹೌದು ಸರ್. ನನಗೆ ಓಕೆ, ನನ್ನ ಹಣೆ ಬರದಲ್ಲಿ ಇದಿದೆ ಅಂದುಕೊಂಡು ನಾನು ಕೈಕಟ್ಟಿ ಕೂರೋ ಹಾಗಿಲ್ಲ. ಯುದ್ಧದಲ್ಲಿ ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ, ಯುದ್ಧ ಮಾಡಬೇಕು. ಹೌದು ಆದರೆ ಸರ್. ಕೆಲವೊಮ್ಮೆ ತಾಳ್ಮೆ ಇಟ್ಕೊಳ್ಬೇಕು. ಈಗ ನಿಮ್ಮ ಶಸ್ತ್ರ ತೆಗೆದು ಯುದ್ಧ ಮಾಡೋಕ್ಕಿಂತ ಮುಂಚೆ ತಡೆಯಪ್ಪ, ಆ ಕಡೆ ಇರೋರು ಶರಣ ಆದರೂ ಆಗಬಹುದು ಅಂತ ಸ್ವಲ್ಪ ಕಾಯ್ಬೇಕಷ್ಟೆ. ಹೌದು ಸರ್. ಆಯ್ತಾ? ಆ? ಪ್ರತಿಯೊಬ್ರು ನನ್ ಸುತ್ತ ಇರೋ ಪ್ರತಿಯೊಬ್ರು ನನ್ನನ್ನ ಅಳಿಸಿದವ್ರೆ ಸರ್. ಯಾರು ಕೂಡ ನನ್ ಬಗ್ಗೆ ನಾನ್ ಹತ್ಕೊಂಡ್ ನನ್ ಪರಿಸ್ಥಿತಿ ಹೇಳಿದ್ರು ಅವ್ರು ನನ್ನನ್ನ ಅಳಿಸಿದವ್ರು ಬಿಟ್ಟು ನನ್ಗೆ ಯಾರು ಇಷ್ಟನ್ನು ಸಪೋರ್ಟ್ ಕೊಟ್ಟವ್ರಲ್ಲ ಸರ್. ಪರವಾಗಿಲ್ಲವ್ವ, ನಾನು ಹೇಳ್ತೀನಿ, ಇಲ್ಲಿವರೆಗೂನೇ ದೇವರು ನನಗನ್ಸೋದು ಅವತ್ತೇನೋ ಸಾಯ್ಲಿಕ್ಕೆ ಹೋದಾಗ ಅಥವಾ ಇಂಥ ಸಮಯದಲ್ಲಿ ಈ ಕಾರ್ಯಕ್ರಮ ಈ ಕಥೆಗಳನ್ನೆಲ್ಲ ಕೇಳಿಸುವ ನಿರ್ಧಾರವೂ ವಿಧಿಯಂತೆ. ಹೌದು ಸರ್, ನಿಜ ಸರ್. ಅಂದರೆ ಏನೋ ಕರ್ಮಾನುಸಾರವಾಗಿ ನಿನಗೆ ಈ ದುಃಖ ಕೊಟ್ಟದ್ದು ವಿಧಿ ಅಥವಾ ಕರ್ಮದ ಅನುಸಾರವಾಗಿ. ಆದರೆ ಆ ಸಮಯಕ್ಕೆ ಏನೋ ಒಂದು ಬಾಟ್ಲಾಕ್ಬೇಕಿತ್ತಲ್ಲ, ಅದಕ್ಕೆ ಈ ಜ್ಞಾನ. ಹೌದು ಅಂದರೆ ಸರ್. ರೋಗನೂ ನೋವನ್ನು ಅನುಭವಿಸ್ತಿದ್ದಾನೆ, ಮತ್ತು ಅದು ಆ ರೋಗದ ಕಾರಣಕ್ಕೆ ಅವರು ನಾಶವಾಗದಂತೆ ಈ ಕಡೆ ಡಾಕ್ಟ್ರಿಂದ ಏನೋ ಬಾಟ್ಲು ಕೂಡ ಹಾಕ್ಸಿದ್ದಾನೆ. ಅಂದರೆ ಆ ನರಳಾಟ ಕರ್ಮದ ಪ್ರಕಾರ ಆಗಲೇಬೇಕು, ಮತ್ತು ಆ ನರಳಾಟ ಮೀರಿ ನೆಕ್ಸ್ಟ್ ಸುಖದ ಬಾಗಿಲಿಗೆ ಬರೋವಷ್ಟವರೆಗೆ ನೀನು ಬದುಕಿರಬೇಕು ಅಂತ ಈ ಕಡೆ ಬಾಟ್ಲು ಬೇರೆ ಹಾಕಿರ್ತಾರೆ. ಹೌದು ಸರ್. ಡಿಸ್ಚಾರ್ಜ್ ಅವಾಗ ಆಗಿ ಹೋಗೋದು ಹೌದು, ಹೌದು. ಆದರೆ ಹಾಗಂತ ನರಳಾಟ ತಪ್ಪಿದ್ದಲ್ಲ. ಹೌದು ಸರ್. ಈ ಕಡೆ ಜ್ಞಾನ ಗುರುಗಳ ಮೂಲಕ ಅಥವಾ ಡಾಕ್ಟರ್ ಮೂಲಕ ಏನೋ ನಿನ್ನನ್ನು ಬದುಕಿಸಿದ್ದಾನೆ, ನಾಳೆ ಒಳ್ಳೆ ದಿನಗಳಿದ್ದಾವೆ. ಸೊ ಇಲ್ಲಿ ಇನ್ನೂ 2 ವರ್ಷ ನೀನು ಈ ವಿಚಾರದಲ್ಲಿ ಈಗ ಹೆಂಗಿದ್ದೀಯೋ, ಈಗ ಇಲ್ಲೇನು ನೀವು ಮೊದಲು ಕಲಿಬೇಕಾಗಿರೋದು, ಇವರೆಲ್ಲರ ಬಾಯಿಂದ ಬರುವ ಎಲ್ಲ ಶಬ್ದಗಳು ನಿಮ್ಮ ವಿರುದ್ಧವಾಗಿ ಇರ್ತವೆ. ಅದು ಅವರಿಂದ ಅಲ್ಲ, ಅವರ ಮೂಲಕ ನಿನ್ನ ಕರ್ಮಗಳು ಬರ್ತಿದ್ದಾವಷ್ಟೆ. ಅದು ಎಲ್ಲಾಯಿತು ಇಲ್ಲಿ ನನ್ನ ಜೀವಿತಾವಧಿಯ ಈ ಕ್ಷಣದವರೆಗೂ ನಾನು ಅಂಥ ಪರಮ ಪಾಪಿಷ್ಟದ ಕೆಲಸ ಏನೂ ಮಾಡಿಲ್ಲ, ಯಾಕಿದು ಅಂದಾಗ ಕರ್ಮ ಬಹಳ ಹಿಂದಿನ
ಕೋಟಿ 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 ಜನ್ಮದ್ದೂ ಆಗಿರ್ಬೋದು. ಹೌದು ಸರ್, ಹೇಗೆ ನಾನ್ ಯಾವಾಗ್ಲೂ ಅಷ್ಟೇ ಸರ್. ನನ್ಗೂ ಈ ಜನ್ಮದಲ್ಲಂದು ನಾನು ಒಂದು ಪ್ರಾಣಿಗೂ ಹಾನಿ ಮಾಡಿಲ್ಲ ಸರ್, ನನಗ್ ಗೊತ್ತಿರೋ ಮಟ್ಟಿಗೆ. ಬಟ್ ನನ್ಗೆ ಯಾಕೆ ಈ ಪರಿಸ್ಥಿತಿ ಅನ್ನೋದನ್ನ ಅದಕ್ಕೆ ಹೇಳೋದು ಕರ್ಮ ಏನು ಹೇಳುತ್ತೆ. ಯಾವಾಗಲೂ ನಾವು ಏನು ಮಾಡ್ತೀವೋ, ಸುಮ್ಮನೆ ದೊಡ್ಡವರು ಹೇಳ್ತಾರೆ ಅಯ್ಯೋ ನಾವು ಮಾಡಿದ್ದ ಮಕ್ಕಳಿಗಪ್ಪ ಅಂತ. ಇಲ್ಲ, ಧರ್ಮ ಹೇಳುತ್ತೆ ಯಾರು ಮಾಡಿದ್ರೋ ಪಾಪವೋ ಪುಣ್ಯವೋ ಅದು ಅವರಿಗೆ ಬರುತ್ತೆ ಹೊರತು ಇನ್ಯಾರಿಗೂ ಸೇರಲ್ಲ. ಏನೋ ನಾನೊಂದು ಮರ ಬೆಳೆಸಿದ್ದೀನಿ, ಆದರೆ ಬೆಳೆಸಿದ ನಾನೇ ಆದರೂ ಆ ಮರ ನಿನಗೊಂಚೂರು ನೆರಳು ಕೊಡ್ತಿರ್ಬೋದು. ಅಥವಾ ನಾನು ಒಂದು ವೇಳೆ ನಿಮ್ಮ ಮಗು ನಾನಾಗಿದ್ದರೆ, ನಾನೊಂದು ಸಾಧನೆ ಮಾಡಿದ್ರೆ ತಾಯಿಯಾಗಿ ನಿಮಗದರಿಂದ ಒಂಚೂರು ಸಂತೋಷ. ಹಾಗಾದರೆ ಇದು ಯಾರ ಪುಣ್ಯ? ಸ್ವಯಂ ಸಾಧನೆ ಮಾಡಿದ ಆ ಮಗುವಿನ ಪುಣ್ಯವೇ ಹೌದು, ಆದರೆ ಅದರ ನೆರಳಿನಲ್ಲಿರೋರ್ಗೂ ಒಂಚೂರು ಆಯ್ ಅನಿಸುತ್ತೆ. ಹೌದು ಅಂದರೆ ತಾಯಿ ಮಾಡಿದ್ದು ಅಥವಾ ತಂದೆ ಮಾಡಿದ್ದು ಮಕ್ಕಳಿಗೆ ಕಾಡುತ್ತಪ್ಪ? ಇಲ್ಲವ. ಈ ಲೋಕದಲ್ಲೇ ನ್ಯಾಯಾಲಯದಲ್ಲಿ ಮಗ ಕೊಲೆ ಮಾಡಿದೆ ಅಂತ ಅಪ್ಪನ ಜೈಲಿಗೆ ಹಾಕ್ತಾರ? ಇಲ್ಲ ಸರ್. ಮಗ ಏನು ಮಾಡಿದ್ದಾನೋ ಅದು ಮಗನಿಗೆ, ಹೌದು ಅಪ್ಪ ಸರ್. ಏನು ಮಾಡಿದ್ದಾನೋ ಅದು ಅಪ್ಪನಿಗೆ. ಅಂದ್ರೆ ಲೋಕದ ನ್ಯಾಯಾಲಯದಲ್ಲೇ ಮಗನ್ ತಪ್ಪಿಗೆ ಅಪ್ಪನ ಶಿಕ್ಷೆ ಕೊಡಲ್ಲ, ಅಪ್ಪನ ತಪ್ಪಿಗೆ ಮಗನ್ ಶಿಕ್ಷೆ ಕೊಡಲ್ಲ. ಮತ್ ದೇವರು ಈ ನ್ಯಾಯಾಲಯಕ್ಕಿಂತ ದಡ್ನ? ಓಕೆ ಸರ್, ಇನ್ನೊಂದು ವಿಷಯ ಸರ್, ನಾನ್ ಮಾಡ್ದಿರೋ ತಪ್ಪಿಗೆ ನನ್ನ ಶಾಪ್ ಹಾಕಿದ್ರೆ ಅದ್ ನನ್ಗೆ ಏನಾದ್ರು ಕೆಲಸ ಮಾಡುತ್ತೆ ಸರ್? ಸಾಧ್ಯವೇ ಇಲ್ಲವ. ಅದು ಆಶೀರ್ವಾದವೂ ಅಷ್ಟೇ, ಶಾಪವೂ ಅಷ್ಟೇ. ಓಕೆ ಸರ್. ನಿಜವಾಗಿಯೂ ಮನಸ್ಸಿಟ್ಟು ಮಾಡಿದ್ರೆ ಅದು ಆಶೀರ್ವಾದ. ತೀರಾ ನಿಮ್ಮಿಂದ ಅನ್ಯಾಯ ಆಗಿ ಆ ಕಡೆಯಿಂದ ಮಾತು ಬಂದ್ರೆ ಅದು ಶಾಪ. ಇದು ಯಾವುದೂ ಓಕೆ ಇಲ್ಲ. ಮನ್ಸಿಟ್ಟು ನಾನು ಹಾರೈಕೆ ಮಾಡಿಲ್ಲ ಅಂದ್ರೆ ನಾನು 1000 ಪದಗಳಲ್ಲಿ ಹೇಳಿದ್ರು ಅದು ಆಶೀರ್ವಾದ ಆಗಲ್ಲ. ಆಶೀರ್ವಾದ ಹೌದು. ಯಾವಾಗಲೂ ಸ್ವಯಂ ಒಬ್ಬ ಶುದ್ಧಾತ್ಮದಿಂದ ಬಂದ್ರೆ ಮಾತ್ರ, ಅಥವಾ ಅನುಭವ ಅಥವಾ ಏನು ಶುದ್ಧವಾಗಿ ತುಂಬ ಕೃತಜ್ಞತೆಯಿಂದ ಅಥವಾ ತುಂಬ ಪ್ರೀತಿಯಿಂದ ಆಶೀರ್ವದಿಸಿದಾಗ, ಅದು ಹಿರಿಯರ ಆಶೀರ್ವಾದ, ಗುರುಗಳ, ಯೋಗಿಗಳ, ಸಂತರ, ಜ್ಞಾನಿಗಳ, ಅಥವಾ ಏನು ನಿಮಗೆ ಅದು ಇವನ್ ಒಂದು ಪುಟ್ಟ ಮಗುವಿನಿಂದ ನಿಮಗೆ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಬಂದರೂ ಕೂಡ ವಯಸ್ಸು ಚಿಕ್ಕದಿರ್ಬೋದು, ಆದರೆ ಅವರಲ್ಲಿ ಪರಿಶುದ್ಧತೆ ಎಷ್ಟಿರುತ್ತೆ ಅದರ ಮೇಲೆ ಅವರ ಆಶೀರ್ವಾದ ಅವರು ಮಾಡಿರೋ. ಯಾಕಂದ್ರೆ ಅವ್ರ ಎನರ್ಜಿ ನಿಮಗೆ ಬಂದು ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಅವನಿನ್ನೆಷ್ಟು ಎನರ್ಜಿನ ಇರಬೇಕು. ಹೌದು ಸರ್. ಹಾಗೆ ಶಾಪವೂ ಅಷ್ಟೇ. ಒಬ್ಬನ ಇಡೀ ಶಾಪ, ಗಾಂಧಾರಿಯ ಶಾಪ ಕೃಷ್ಣನ ವಂಶ ನಿರ್ವಂಶ ಮಾಡಿತು. ಯಾಕೆ ಅಂದರೆ 100 ಮಕ್ಕಳನ್ನು ಕಳೆದುಕೊಂಡ ತಾಯಿಯ ದುಃಖ, ಅದು ಕಲ್ಪನೆಗೂ ಅಸಾಧ್ಯ. ಆಮೇಲೆ ಸರ್, ನಾನು ಇನ್ನೊಂದು ವಿಷಯ ಹೇಳ್ಬೇಕು ಸರ್. ಇವ್ರು ಎಷ್ಟೇ ಬೈದ್ರುನು ಅತ್ತೆ ಮಾವ ನಮ್ ತಂದೆ ತಾಯಿ ತರ ಅಂತ ಅವ್ರು ನನ್ನ ಎಷ್ಟೇ ಸರಿ ಬೈದ್ರು, ಎಷ್ಟೇ ಸರಿ ಗಲಾಟೆ ಮಾಡಿದ್ರು ನಾನು ಅವ್ರಿಗೆ ಕೆಲಸ ಮಾಡ್ಕೊಡ್ತಿದ್ದೆ ಸರ್. ಇವಾಗ ಬೇರೆ ಹೋದಾಗೂ ಪಾತ್ರೆ ಉಜ್ಜೋದಾಗ್ಲಿ, ಮನೆ ಒರೆಸೋದಾಗ್ಲಿ ಎಲ್ಲ ಮಾಡ್ಕೊಡ್ತಾ ಇದ್ದೆ ಸರ್ ನಾನು ಅವ್ರಿಗೆ. ಬಟ್ ಅವರು ಪದೇ ಪದೇ ಬರೋದು, ನೀನ್ ನಮ್ಗೇನ್ ಅವಶ್ಯಕತೆ ಇಲ್ಲ, ನೀನೇನ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಪದೇ ಪದೇ ಜಾಸ್ತಿ ಸರಿ ಅಂದ್ಬಿಟ್ರು ಸರ್ ನನ್ಗೆ. ಆಯಿತು, ಇದಕ್ಕೆ ಒಂದರ್ಥ ಮಾಡಿಕೊಳ್ಳಿ. ಎಲ್ಲಿಯವರೆಗೂ ಯಾರಿಗೂ ನಿಮ್ಮ ಅವಶ್ಯಕತೆ ಇಲ್ಲ, ಯಾರಿಗೂ ನಿಮ್ಮ ಮಾತು ಅಥವಾ ನಿಮ್ಮ ಇರುವಿಕೆಯ ಅಗತ್ಯ ಇಲ್ಲ ಅಂತ ಅವರೇ ಸ್ವಯಂ ಹೇಳಿದಾಗ, ಹೌದು ಸರ್. ಮೀರಿಯೂ ನೀವು ಅಲ್ಲಿರೋದು ಅದು ಹಿಂಸೆ ಮಾಡ್ದಂಗೆ. ಓಕೆ ಸರ್. ಹೌದಲ್ಲ? ಹಿಂಸೆ ಅಂದರೆ ಕೇವಲ ಯಾರನ್ನು ಕೊಲ್ಲೋದೇ ಅಂತಲೇ ಅಲ್ಲ. ಒಬ್ಬರಿಗೆ ಇಚ್ಛೆಗೆ ಅನುಸಾರವಾಗಿ ನೀವು ಊಟ ಮಾಡೋ ಟೈಮಲ್ಲಿ ಸುಮ್ಮನೆ ಬಂದು ಪಕ್ಕದಲ್ಲೇ ನಿಂತ್ಕೊಂಡ್ರೆ ಅದು ನಿಮ್ಗೊಂಥರ ಅನ್ಸುತ್ತಲ್ವ? ಈಗ ನೀವು ಮದುವೆಯಲ್ಲಿ ಊಟ ಮಾಡ್ತಾ ಇರ್ತೀರಿ, ಆ ಚೇರ್ ಹಿಡ್ಕೊಳಕ್ ಬಂದು ಹಿಂದ್ಗಡೆಲೇ ನಿಂತ್ಕೊಳ್ತಾರೆ, ನಿಮಗೆ ಇರ್ಸುಮುರ್ಸಾಗ್ಬಿಡುತ್ತೆ. ವಾಸ್ತವವಾಗಿ ಹಿಂಸೆ ಇದು ಕೂಡ ಹಿಂಸೆನೇ ಆಗಿರುತ್ತೆ ಅಂತ. ಅಂದ್ರೆ ಕೊಲ್ಲುವುದು ಮಾತ್ರ ಹಿಂಸೆ ಅಲ್ಲ, ಒಬ್ಬರ ಇಚ್ಛೆಗೆ ಅನುಗುಣವಾಗಿ ಅಥವಾ ಇಚ್ಛೆಗೆ ಅಥವಾ ಅವರಿಗೆ ಇಷ್ಟ ಇಲ್ಲದೆ ಹೋದ್ರು ನಾವು ಅಲ್ಲಿ ಭಾಗವಹಿಸೋದು, ಅಲ್ಲಿ ತೊಡಗಿಕೊಳ್ಳೋಕೆ ಹೋಗೋದು, ಅಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗೋದು, ಅದು ಹಿಂಸೆ. ಯಾವಾಗ ಬಿದ್ದಂತ ಕಾಲಕ್ಕೆ ಬಾರವ ಅಂತಾರೆ, ಅಥವಾ ಬಾರವ ಅನ್ಲಿಕ್ಕೂ ಅವ್ರಿಗೆ ಶಕ್ತಿ ಇಲ್ಲ, ಅವ್ರು ಸುಮ್ಮನೆ ನಿಮ್ಮನ್ನು ನೋಡ್ತಾವ್ರೆ. ಯಾಕಂದ್ರೆ ಈ ಹಿಂದೆ ನಿಮ್ಮನ್ನು ಬೈದು ಬಿಟ್ಟಿರ್ತಾರೆ, ಕರೆಯೋಕ್ಕೂ ಮನ್ಸಿರಲ್ಲ ಸರ್. ಆಮೇಲೆ ರೀಸೆಂಟ್ ಆಗಿ ಮಾತಾಡಿದ್ರು ಸರ್. ಅವಾಗ ಏನಂದ್ರು ಗೊತ್ತಾ ಸರ್, ನೀವ್ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಕಾಸಿದೆ, ನೀನ್ ಅನ್ಕೊಂಡಿದ್ಯೋ ನಾವ್ ಬಿದ್ರೆ ನಿನ್ ಹತ್ರ ಬರ್ತೀವಿ ಅಂತ. ನಮ್ಮ ಹತ್ರ ಕಾಸಿದೆ, ನಾವು ಒಂದು ಕೆಲ್ಸದಾಗ ನಿಂತ್ಕೊಂಡು ನಾವು ಮಾಡಿಸ್ಕೊಂತೀವಿ ಅಂತ ಹೇಳಿದಾರೆ ಸರ್. ಆಯ್ತು, ಅಂಥದ್ದೊಂದು ಕಾಲ ಬರುತ್ತೆ, ಯಾವ ಕಾಸು ಕೂಡ ಕಷ್ಟವನ್ನು ಪರಿಹರಿಸದೇ ಇರುವಂತಹ ಕಾಲ ಬರುತ್ತೆ. ಆದರೆ ನೀವು ಅಂತಹ ಸಮಯದಲ್ಲಿ ಯಾವುದೇ ಹಳೆಯ
ಕಟುವಾದ ಮಾತುಗಳನ್ನು ಸ್ಮರಣೆ ಮಾಡಿಕೊಳ್ಳದೆ ನಿಮ್ಮ ಸೇವೆ ನೀವು ಮಾಡಿ. ಆಯ್ತು ಯಾವ ಸರ್, ಕಾಸುಗಳು ಮಾಡ್ತೀನಿ ಸರ್. ಕಾಸುಗಳು ಮನುಷ್ಯನ ಕಷ್ಟವನ್ನು ಪರಿಹರಿಸುವುದು ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ಎಲ್ಲ ಆಸ್ಪತ್ರೆಗಳು ಮುಚ್ಚಿ ಹೋಗಬೇಕಿತ್ತು. ಹೌದು ಸರ್. ಎಲ್ಲ ಅನ್ನದಾನದ ಜಾಗಗಳು, ಮಠಮಾನ್ಯಗಳು ಅಥವಾ ಏನು ಸಮಾಜ ಸೇವೆಗಳು ಯಾವುದೂ ಇರ್ತಿಲ್ಲ. ಅಂದರೆ ಕಾಸು ಒಂದು ಹಂತದವರೆಗೂ ನಿಮಗೊಂಚೂರು ಭರವಸೆ ಕೊಡ್ಬೋದಾದರೂ ಕೂಡ ಅಂತಿಮವಾಗಿ ನಿಮ್ಮ ಪುಣ್ಯಗಳೇ ನಿಮ್ಮನ್ನು ಕಾಯೋದು. ಹೌದು ಸರ್. ಪುಣ್ಯಗಳ ರಾಶಿ ಹೊರಟು ಪಾಪದ ರಾಶಿಗಳೇ ಹೆಚ್ಚಾದರೆ ನಿನ್ಗಲ್ಲ ಅನ್ನ ಬಿದ್ದಿದ್ರು ತಿನ್ನೋಕ್ಕೆ ಇನ್ನೇನು ಕೈ ಇಡೋಷ್ಟೊತ್ತಿಗೆ ಅದು ಮಣ್ಣಾಗೋಗ್ಬಿಡುತ್ತೆ. ನಿಜ ಸರ್, ಅದಂತೂ ನಿಜ ಸರ್. ಹಾಗಾಗಿ ಅವರು ಏನಾದರೂ ಅನ್ಲವ್ವ, ನೀನು ಧರ್ಮ ಕರ್ಮಗಳನ್ನು ಅರಿತು ಬದುಕು. ಈ ವಿಚಾರದಲ್ಲಿ ನಿನಗೆ ಇಲ್ಲಿ ಆಗುತ್ತಿರುವಂತಹ ಅನ್ಯಾಯ ಲೋಕದ ದೃಷ್ಟಿಯಲ್ಲಿ ಅದು ಬಹಳ ಅನ್ಯಾಯ ಅಂತ ಅನಿಸಿದ್ರು ನಿನಗೀಗ ಕರ್ಮ ಸಿದ್ಧಾಂತದ ಅರಿವಾಗಿದೆ. ಈ ಸಂತಾನಗಳನ್ನು ನೋಡಿಕೊಂಡು ಈ ಯಥಾವತ್ ಈ ಸಮಯವನ್ನು ಹೇಗೆ ಅಯೋಧ್ಯೆಯಲ್ಲಿ ರಾಣಿಯಂತೆ ಬದುಕಬೇಕಾದ ಸೀತಾಮಾತೆ ಕಾಡಲ್ಲಿ 14 ವರ್ಷ ಅಲಿದ್ಲು, ಅದು ನಿಂದು ಒಂದು ವನವಾಸ. ಹೌದು ಸರ್, ನಿಜ ಸರ್. ಅದು ಮತ್ತೆ ಬರ್ತಾರೆ, ಮತ್ತೆ ಅಯೋಧ್ಯೆ, ಮತ್ತೆ ಮಂದಿರ, ಮತ್ತೆ ರಾಜ್ಯಭಾರ ಎಲ್ಲ ಇರುತ್ತೆ. ತಾಳ್ಮೆ ಇರಬೇಕು. ಆದ್ರೆ ಇನ್ನೇನೇ ನಿನ್ನ ಯೋಚನೆ ಇದ್ರು ಮಕ್ಕಳ ಸಲುವಾಗಿ ಮಾತ್ರ. ಹೌದು ಸರ್, ನಾನು ಎಲ್ಲಾನು ಬಿಟ್ಟಿದ್ದೀನಿ ಸರ್. ನನ್ನ ಮಕ್ಳಿಗೂ ಅವ್ರಿಗೊಂದು ಭವಿಷ್ಯತ್ ಕೊಟ್ರೆ ಸಾಕು ಅಂತ. ಈ ಆಸ್ತಿನೂ ನಾಳೆ ಬಂದ್ರು ಬರ್ದಿರ ಇದ್ರು ಅವ್ರಿಗೊಂದು ಒಳ್ಳೆ ಜ್ಞಾನ ಕೊಟ್ರೆ ಸಾಕಂತ ಇಟ್ಕೊಂಡಿದೀನಿ ಸರ್ ನಾನು. ಸತ್ಯನವ, ನೀನೇ ಅಂದುಕೋ. ಇವತ್ತಿಗೆ ನಿನ್ನನ್ನ ಸುಮ್ಮನೆ ಎಲ್ಲರೂ ನಿಮ್ಮನ್ನು ಕೈ ಬಿಟ್ರು ಅಂದ್ರೆ ನಿನಗೆ ವಿದ್ಯೆ ಇದೆ, ನಿನಗೆ ಶಕ್ತಿ ಇದೆ, ನಿನಗೊಂದೇನು ಅಕ್ಷರ ಬಲ್ಲವಳು, ಹೋಗು ನಾಳೆ ಬದುಕಬಹುದು ನೀನು. ಹಾಗಾಗಿ ಶಿಕ್ಷಣ ಹಾಗೂ ಸಂಸ್ಕಾರ ಎರಡು ಒಟ್ಟೊಟ್ಟಿಗೆ ಇರಬೇಕು. ಸಂಸ್ಕಾರವನ್ನ ಮನೆಯಲ್ಲಿ ಕೊಡು, ಶಿಕ್ಷಣ ಶಾಲೆಯಲ್ಲಿ ಕೊಡ್ತಾರೆ. ಒಂದು ವೇಳೆ ಶಿಕ್ಷಣ ಕೆಲವೊಮ್ಮೆ ಮನುಷ್ಯನಿಗೆ ಕೈ ಕೊಡಬಹುದವ್ವ, ಆದರೆ ಸಂಸ್ಕಾರ ಎಲ್ಲಿ ಹೇಗೆ ಯಾರೊಂದಿಗೆ ಹೇಗಿರಬೇಕು ಎಲ್ಲ ಬಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಮಾತು ಅಂದ್ರೆ ಏನು? ಸಂಸ್ಕಾರ. ಕಮ್ಯುನಿಕೇಶನ್, ಯಾರೊಂದಿಗೆ ಹೇಗೆ, ಎಲ್ಲಿ ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು, ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಇದೆಲ್ಲ ಒಂದು ಸಂಸ್ಕಾರ ಇದು. ಹಾಗಾಗಿ ಮಕ್ಕಳಿಗೆ ನೀನು ಪುಟ್ಟ ಪುಟ್ಟದಾಗಿ ಹೇಳುವ ಚಿಕ್ಕ ಚಿಕ್ಕ ಒಳ್ಳೆ ವಿಚಾರಗಳು ಹೇಗೆ ಒಂದು ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರವೇ ಆ ಗಿಡವನ್ನು ದೈತ್ಯವಾಗಿಸುತ್ತೋ ಹಾಗೆ ಸ್ವಲ್ಪ ಸ್ವಲ್ಪ ನಿನ್ನ ದುಃಖವನ್ನು ತೊರೆದು ನೀನು ಅವರಿಗೆ ಎಲ್ಲವನ್ನ ಒಳ್ಳೆಯದು ಹೇಳ್ತಾ ಹೋಗು. ನಿನ್ನ ಜೀವಿತಾವಧಿಯ ಯಾವ ಕ್ಷಣ ಎಲ್ಲಿ ಹೇಗೆ ಅಂತ್ಯವಾಗುತ್ತೋ ಗೊತ್ತಿಲ್ಲ, ಆದರೆ ಆ ಅಂತ್ಯವಾಗುವ ವೇಳೆ ಇನ್ನು 100 ವರ್ಷ ಇದೆ ಅಂದುಕೊಂಡು ಇನ್ನು ಮುಂದಿನ 50 ವರ್ಷ ಬರೀ ಕೊರಗುತ್ತಾನೆ ಬದುಕೋಕೆ ಹೋಗ್ಬೇಡ. ಆ ಅಂತ್ಯದ ಸಮಯ ಯಾರು ಬಲ್ಲರು? ಸರಿ ಹೋಗ್ಲಿ, ಆಮೇಲೆ ಚೆನ್ನಾಗಿರೋಣ, ಆಮೇಲೆ ಅನ್ನೋದಿಲ್ಲವ, ಈಗ ಅನ್ನೋದು ಮಾತ್ರ ಸತ್ಯ. ಹೌದು, ಆಮೇಲೆ ಅನ್ನೋದು ಭವಿಷ್ಯ, ಅದನ್ನು ಬಲ್ಲವರು ಯಾರು? ಆ ಭವಿಷ್ಯ ಬರುತ್ತೆ ಅಂತಲೇ ಅಂದುಕೊಳ್ಳೋಣ, ಅದೇನು ಪರ ಇರುತ್ತೆ ಅಂತ ಯಾರು ಬಲ್ಲವರು? ಹಾಗಾಗಿ ಈಗ ಅಂತ ಏನಿದೆ ಅದು ಆರೋಗ್ಯವಾಗಿದೆಯಾ? ಫೈನ್. 3 ಹೊತ್ತು ಊಟ ಇದೆಯಾ? ಫೈನ್. ನಿನಗೆ ನಿಂದೇ ಆದ ಕಷ್ಟ ಸುಖಗಳು 1000 ಇರ್ಬೋದು. ಆರೋಗ್ಯವಾಗಿದ್ದೀಯಾ? 3 ಹೊತ್ತು ಊಟ ಇದೆ, ಇರೋಕ್ಕೆ ಜಾಗ ಇದೆ, ನೆಮ್ಮದಿಯಾಗಿ ಮನೇಲಿದ್ದೀಯಾ, ಐಶುವಿನಲ್ಲಿಲ್ಲ, ನೀನು ಪುಣ್ಯವಂತಳು. ಈ ಸಂಬಂಧಗಳು ಒಂದಕ್ಕೊಂದು ಏನೇನೋ ಇವ್ರಂಗೆ ಇವ್ರಂಗೆ ಇದ್ದಾವ ಮಾಡಿಕೊಂಡ್ರು. ಇದು ಬರುವಾಗ ಬರಲಿಲ್ಲ, ಹೋಗುವಾಗ ಬರಲ್ಲ, ಇದು ಮದ್ದಿದ್ದು. ಇನ್ನೊಂದ್ ಸರ್, ಪಾಪ ನಮ್ಮ ತಂದೆ ತಾಯಿ ಎಷ್ಟೋ ಸಂಸ್ಕಾರ ಕೊಟ್ಟು ನಮ್ಮ ಅಮ್ಮನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರೋರು ಸರ್. ಅಮ್ಮ ಇವಾಗೂನು ಅವ್ರು ಕಷ್ಟಪಟ್ಟಿದ್ ನಾವು ತಿಂತಾ ಇದ್ದೀವಿ ಮೊದ್ಲು, ಆದ್ರೂನು ನಾವೇನು ಅವ್ರಿಗೆ ಸಹಾಯ ಮಾಡೋ ಪರಿಸ್ಥಿತಿಲಿ ಇಲ್ಲ ಸರ್. ಆದ್ರೂನು ಪ್ರತಿಯೊಂದಕ್ಕೂ ನಮ್ಮ ಅಪ್ಪ ಅಮ್ಮನ ಇವ್ರು ತುಂಬಾ ಬೈತಾರೆ, ನಿನ್ ಸಂಸ್ಕಾರ ಇಲ್ಲ, ನಿನ್ಗ್ ಸಂಸ್ಕಾರ ಇಲ್ಲ, ನಿನ್ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂತ ಪದೇ ಪದೇ ಅವ್ರನ್ನ ಉಸಿರೊಯ್ಕೊಂತಾರೆ ಸರ್ ಇವರು. ಈ ಜಗತ್ತಿನಲ್ಲಿ ಯಾವಾಗಲೂ ಯಾರಿಗೆ ಸಂಸ್ಕಾರದ ಕೊರತೆ ಇರುತ್ತೋ ಅವರು ಸ್ವಯಂ ಸಂಸ್ಕಾರವಂತರನ್ನ ಸಂಸ್ಕಾರ ಇಲ್ಲ ಅಂತಲೇ ಬೈತಾರೆ. ಹೌದು ಸರ್. ಇದು ನಿನ್ನ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ. ಬುದ್ಧಿ ಇಲ್ಲದವನೇ ಇನ್ನೊಬ್ಬನಿಗೆ ಕೇಳ್ತಾನೆ ನೀನು ಬುದ್ಧಿ ಇಲ್ಲ ಅಂತ. ಯಾಕಂದ್ರೆ ಇವನಿಗೆ ಇವನು ಮಾಡ್ತಿರೋದು ಸರಿ,
ಹೌದು ಆ ಸರ್. ಕಡೆಯವರು ಏನು ಮಾಡುತ್ತಿದ್ದಾರೆ ಅದು ಅವನಿಗೆ. ಈಗ ಕಳ್ಳರ ದೃಷ್ಟಿಯಲ್ಲಿ ಪೊಲೀಸ್ ಅನ್ನೋ ಕೆಲಸವೇ ಇರಬಾರ್ದು. ಹೌದು ಸರ್. ಅವರಿದ್ರೆ ತಾನೇ ಇವ್ರಿಗೆ ಸಮಸ್ಯೆ. ಹೌದು. ಹಾಗಾಗಿ ವಿರುದ್ಧ ಸ್ವಭಾವಗಳು ಯಾವಾಗಲೂ ದ್ವೇಷಪೂರಿತವಾಗಿ ಇರ್ತವೆ. ಹೌದು ನಿನ್ನತ್ತೆ ಸರ್. ಸಾರಿ ನಿಮ್ಮ ಅಪ್ಪ ಅಮ್ಮ ಅವರು ಇವರಂಗೆ ಇದ್ದಿದ್ರೆ ಅವರಿಬ್ಬರು ಫ್ರೆಂಡ್ ಆಗ್ಬಿಡ್ತಿದ್ರು. ನಿಜ ಸರ್, ಅದಂತೂ ನಿಜ ಸರ್. ಇಲ್ಲಿ ವಿರುದ್ಧ ಇರುವುದರಿಂದ ಈ ಮಾತುಗಳು ಸಹಜ. ಯಾರಿಗೆ ಅಕ್ಕ ತಂಗಿ ಜೊತೆ ಬೆಳೆದಿಲ್ಲ, ಹೆಣ್ಣಿನ ಮಹತ್ವ ಗೊತ್ತಿಲ್ಲ, ಅವನು ಆ ಕಡೆ ನಡ್ಕೊಂಡು ಬರೋ ಹೆಣ್ಣಿನ ಬಗ್ಗೆ ಇನ್ಯಾವುದೋ ಹೆಣ್ಣಿನ ಬಗ್ಗೆ ಅವನು ಹೊಲ್ಸ್ ಮಾತಾಡ್ತಾನೆ. ಯಾಕಂದ್ರೆ ಅವನಿಗೆ ಆ ಭಾವನೆ ಇವನು ಬೆಳೆದಿರೋದಕ್ಕೆ ಎರಡು ವಿರುದ್ಧ. ಹೌದು ಸರ್. ಯಾರು ಅದಕ್ಕೆ ತುಂಬ ಸಮೀಪ ಇದ್ದಾರೋ ಅವರು ಅದ್ರ ಬಗ್ಗೆ ಹೆಚ್ಚು ಅಶ್ಲೀಲ ಅಥವಾ ಅದ್ರ ಬಗ್ಗೆ ಅಸಂಬದ್ಧವಾಗಿ ಮಾತಾಡಲ್ಲ. ಈಗ ನಿಮ್ಮ ಮಗು ಯಾರೋ ಒಬ್ಬ ಜ್ಞಾನಿ ಇದ್ದಾನೆ, ಒಬ್ಬ ಅದ್ಭುತವಾದ ಮಹಾನುಭಾವ ಇದ್ದಾನೆ ಲೋಕದಲ್ಲಿ, ಅವನು ಬಿಟ್ಟರೆ ಇಲ್ಲ ಅಂತ ಶುದ್ಧ ಜೀವ ಇದ್ದಾನೆ, ಅವನೇನೋ ವಕ್ರವಾಗಿದ್ದಾನೆ. ಯಾವ ಹುಡುಗರು ನೋಡಿದ್ರು ಅವ್ನು ನೋಡಿ ನಗ್ತಾರೆ, ಬಟ್ ಅವನ ಬೆಲೆ ನಿನಗೆ ಗೊತ್ತು. ಬಟ್ ನಿನ್ನ ಮಗು ಚಿಕ್ಕದಿರೋದ್ರಿಂದ ಆ ಮಗುವಿಗೆ ಇವನ ಬೆಲೆ ಗೊತ್ತಿಲ್ಲ. ಅದನ್ನುತ್ತೆ ಇವ್ರು ಯಾಕೆ ಹಿಂಗೆ ಕೆಟ್ಟದಾಗಿದ್ದಾರೆ ಅಂತ. ಯಾಕಂದ್ರೆ ಆ ಮಗುವಿಗೆ ಇವನ ಬೆಲೆ ಗೊತ್ತಿಲ್ಲ, ಬಟ್ ಇಷ್ಟು ದೊಡ್ಡವಳಾಗಿರೋ ನಿನಗೆ ಈ ಜ್ಞಾನಿ ಬೆಲೆ ಗೊತ್ತು. ಅಂದ್ರೆ ಮಗು ಯಾಕೆ ಜ್ಞಾನಿ ಮಹತ್ವ ಅರ್ಥ ಮಾಡ್ಕೊಳ್ತಿಲ್ಲ? ಮಗುವಿಗೆ ಆ ಜ್ಞಾನ ಇರಲ್ಲ. ಯಾರಿಗೆ ಜ್ಞಾನ ಇರುತ್ತೋ ಜ್ಞಾನಿ ಮಹತ್ವ ಅರ್ಥವಾಗುತ್ತೆ. ಯಾಕಂದ್ರೆ ಜ್ಞಾನಿ ಹೊರಗಡೆಯಿಂದ ಹೇಗೆ ಕಾಣಿಸ್ಕೊಳ್ತಾನೆ ಅದು ಮುಖ್ಯ ಅಲ್ಲ. ಈಗ ಒಂದು ವೇಳೆ ನಿನಗೆ ಬಹಳ ಜೀವನದ ದರ್ಶನ ಮಾಡಿಸುವ ಒಬ್ಬ ಗುರು ತುಂಬಾ ಅಷ್ಟವಕ್ರನಂಗೆ ಎಲ್ಲ ದೇಹಗಳು ಬಗ್ಗೂನಾಗಿ ಎಲ್ಲ ಅಂಗಗಳು ವಕ್ರ ಆಗಿದ್ದು ಅವನು ಒಳಗಿನ ಜ್ಞಾನ ನಿನಗೊಂದು ನೆಮ್ಮದಿ ಕೊಡ್ತು ಅಂದ್ರೆ ನೀನು ಹೊರಗಡೆ ವಿಚಾರ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಹಂತದವರೆಗೂ ಒಳಗಿನ ವಿಚಾರಗಳು ದರ್ಶನ ಕೊಡೋದೇ ಇಲ್ಲ. ಬರೀ ಹೊರಗಿನ ವಿಚಾರಗಳಲ್ಲೇ ಎಷ್ಟೋ ಜ್ಞಾನಿಗಳನ್ನು ಈ ಲೋಕ ಸಾಯಿಸ್ಬಿಟ್ಟಿದೆ. ಹೌದು ಸರ್. ಅದಕ್ಕೆ ಸರ್ ನನ್ನ ಎರಡನೇ ಮಗುಗೆ ಪ್ರೆಗ್ನೆನ್ಸಿ ಇದ್ದಾಗ ನಂಗೆ ಭಗವದ್ಗೀತೆ ಬುಕ್ ನನ್ಗೆ ಯಾರೋ ಗಿಫ್ಟ್ ಕೊಟ್ರು ಸರ್. ನಾನು ಅದನ್ನ ಪೂರ್ತಿ ಮಾಡ್ಬೇಕು ಅಂತ ನನ್ನ ಪ್ರೆಗ್ನೆನ್ಸಿ ಆಗೋ ನನ್ ಮಗು ಹುಟ್ಟೋಷ್ಟಕ್ಕೆ ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ ಸರ್. 18 ಅಧ್ಯಾಯನು. ಇರ್ಲವ, ಭಗವಂತ ಒಳ್ಳೆಯವರಿಗೆ ಹೆಚ್ಚು ಹೆಚ್ಚು ಕಷ್ಟ ಯಾಕೆ ಕೊಡ್ತಾನೆ ಅಂದರೆ ನಾಳೆ ಅವನ ಲೋಕಕ್ಕೆ ಹೋಗುವ ಒಂದು ಖಚಿತವಾದ ಒಂದು ರಿಸಿಪ್ಟ್ ಅಂದ್ಕೊಳ್ಳಿ. ಜೊತೆಗೆ ಇಲ್ಲಿ ನಾಳೆಯ ಎಲ್ಲ ಸುಖಗಳು, ನಾಳೆಯ ಒಳ್ಳೆ ದಿನಗಳನ್ನು ಅನುಭವಿಸ್ಲಿಕ್ಕೆ ಕೆಟ್ಟ ದಿನಗಳನ್ನು ನೋಡಿರ್ಬೇಕು. ಇಲ್ಲ ಅಂದ್ರೆ ಒಳ್ಳೆ ದಿನಗಳಲ್ಲಿ ನೀನು ಎಷ್ಟು ದಾರಿ ತಪ್ತೀಯ ಅಂದ್ರೆ, ಎಷ್ಟು ನಾಶವಾಗ್ತೀಯ ಅಂದ್ರೆ ಇನ್ನೆಂದೂ ಎದ್ದು ಬರೋಕ್ಕಾಗದೇ ಇರುವಷ್ಟು. ಯಾಕಂದ್ರೆ ಮನುಷ್ಯ ಕೆಟ್ಟ ಕಷ್ಟಗಳು ಬಂದಾಗ ಕೆಟ್ಟಿರೋದಕ್ಕಿಂತ ಸುಖದಲ್ಲಿ ಕೆಟ್ಟಾಗ ಮತ್ತೆ ಮೇಲೆ ಎದ್ದೇಳಲಿಕ್ಕಾಗಲ್ಲ. ಯಾಕಂದ್ರೆ ಸುಖದ ಆಳ ಇದೆಯಲ್ಲ, ಅದು ತುಂಬಾ ಆಳವಾದದ್ದು, ತುಂಬಾ ದುರಂತ ಅದು. ಯಾಕಂದ್ರೆ ಕಷ್ಟ ಬಂತು ಅಂತ ಯಾರು ಕುಗ್ಗುದ್ರಲ್ಲವ ಅವ್ರು ಬೇಗ ಮೇಲೆ ಬರ್ತಾರೆ. ಆದ್ರೆ ಸುಖದಲ್ಲಿ ಅಹಂಕಾರದಿಂದ ಬಿದ್ದವರಿದ್ದಾರಲ್ಲ ಅವ್ರು ಬೇಗ ಬರಲ್ಲ. ಯಾಕಂದ್ರೆ ಅವರು ಮತ್ತೆ ಎಂದೂ ಏಳಲಾರದಷ್ಟು ಗುಂಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಅಧಿಕಾರ ಹಣ ಇತ್ತು ಅಂತ. ಸೊ ಒಳ್ಳೆಯ ದಿನಗಳು ಬಂದಾಗ ಅದನ್ನು ನಿಭಾಯಿಸಬೇಕು ಅಂದ್ರೆ ಸ್ವಲ್ಪ ಅದಕ್ಕಿಂತ ಮುಂಚೆ ಕಷ್ಟ ದಿನಗಳನ್ನು ನೋಡಿರ್ಬೇಕು. ನಾಳೆ ಬಹುಶಃ ನಿನ್ನ ಜೀವಿತಾವಧಿಯಲ್ಲಿ ನೀನು ಅತ್ತೆಯ ಸ್ಥಾನಕ್ಕೆ ಏರಿದಾಗ ನಾನು ಹೆಂಗ್ ಬದುಕಬೇಕು, ಹೆಂಗ್ ಬದುಕಬಾರ್ದು ಅನ್ನೋದಕ್ಕೆ ನಿನಗಿದೊಂದು ಟ್ರೈನಿಂಗು. ಹಾಗಾಗಿ ಯಾವುದೋ ಹೆಣ್ಮಗಳನ್ನ ತಂದುಬಿಟ್ಟು ನಾವು ಅಯ್ಯೋ ಅನ್ನಿಸ್ಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೇದಾಗಲ್ಲವ. ಎನಿವೆ, ಅದೆಲ್ಲವನ್ನು ಮೀರುವ ಜ್ಞಾನ ನಿನಗೆ ಬಂದಿದೆ. ಇನ್ನೂ 2 ವರ್ಷ ಯಥಾಸ್ಥಿತಿ ಕಾಪಾಡ್ಕೋ. ಗಂಡ ನಿನ್ನ ಕುರಿತಾಗಿ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಹೊಂದುವ ದಿನ ಬಂದೇ ಬರುತ್ತೆ. ಈಗ ದುಡ್ಡಿದೆ, ನಾನು ಎಲ್ಲ ಮಾಡ್ಕೊಳ್ತೀವಿ ಅನ್ನೋ ಎಲ್ಲ ಜೀವಗಳಿಗೂ ಕಾಲವೇ ಉತ್ತರಿಸುತ್ತೆ. ಅವೆಲ್ಲವೂ ಮಗುವಿನಂತೆ ಇನ್ನೇನೂ ಮಾಡೋಕ್ಕಾಗದೇ ಇರೋ ಸ್ಥಿತಿ ತಲುಪಿ ಜೀವನ ಚೆನ್ನಾಗಾಗಲಿ. ಒಳ್ಳೆ ಕಷ್ಟಗಳು ಬಂದರೂ ಕೂಡ ಎಲ್ಲ ನಿಭಾಯಿಸುವ ಶಕ್ತಿ, ಸಹಿಸುವ ಶಕ್ತಿ ಅವ್ರಿಗೂ ಕೊಡಲಿ. ಅದನ್ನು ಸೇವೆ ಮಾಡುವ ಶಕ್ತಿ ನಿಮಗೂ ಇರಲಿ. ಕಾಸಿಂದಲೇ ಎಲ್ಲ ಅಂತ ಅವರು ಹೇಳ್ಬೋದು, ಆದರೆ ನಿನಗೆ ಗೊತ್ತಿದೆ. ನಗ್ಬಿಟ್ಟು ಸುಮ್ಮನಾಗು, ಅದಕ್ಕೆ ನೀನು ಉತ್ತರ ಕೊಡೋಕೆ ಹೋಗಬೇಡ. ಆಯ್ತು ಸರ್. ನಾನು ಹಿಂಗೆ ಮುಂದುವರಿಯೋದಂಗಾದ್ರೆ ಮುಂದುವರಿ. ಇಲ್ಲಿ ತೀರಾ ಮಾತಿಗೆ ಮಾತು ಕೊಟ್ಕೊಂಡು ಕೂತ್ಕೊಳ್ಬೇಡ. ಆಯ್ತಪ್ಪ, ಆಯ್ತು ಅಂದುಕೊಂಡು ಮುಂದುವರಿ. ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಏನೋ ಒಂದು ಒಳ್ಳೇದಾಗುತ್ತೆ. ಸದ್ಯ ಈಗ ಒಂದು ಹೊಸ ವರ್ಷ ಇದು.
ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ನಾನು ನಿಮ್ ಕಾಲ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಇವತ್ತು ನೋಡಿ, ಸಿಗಲ್ವ ಅಂತ 2 times ಕಾಲ್ ಮಾಡಿದೆ ಸರ್, ರಿಸೀವ್ ಮಾಡಿಲ್ಲ. 3ನೇ ಸರಿ ಮಾಡಿದಾಗ ರಿಸೀವ್ ಆಗಿತ್ತು. ನನ್ಗೆ ಏನ್ ಮಾತಾಡ್ಬೇಕು, ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬಂದ್ಬಿಟ್ಟು ಸರ್ ನನಗೆ. ಇರ್ಲವ ಇಷ್ಟು ದಿನ ಕೇಳಿದ್ದಕ್ಕೆ ಭಗವಂತ ಈ ದಿನ ನಿಮ್ಮನ್ನ ಮಾತಾಡಿಸೋ ಹಾಗೆ ನನಗೊಂದು ಅವಕಾಶನು, ಅದರಲ್ಲಿ ಏನಿಲ್ಲ. ನೀವು ಸಮಯ ಕೊಟ್ಟು ಕೇಳೋದೇ ನಿಮ್ಮ ದೊಡ್ಡ ಏನು, ನಿಮ್ಮ ಅಷ್ಟು ಸಮಯ ನಮಗೆ ಕೊಡ್ತೀರಿ. ಥ್ಯಾಂಕ್ ಯು. ಬಟ್ ಸರ್ ನಾನ್ ಲಾಸ್ಟ್ ವೀಕ್ ನಿಮ್ ಹತ್ರ ಇಲ್ಲಿದ್ರೆ ಸರಿಯಾಗಿ ಮಾತಾಡಕ್ಕಾಗಲ್ಲ, ನನ್ ಪ್ರಾಬ್ಲಮ್ ಹೇಳಕ್ಕಾಗಲ್ಲ ಅಂತ ನನ್ ತವ್ರ ಮನೆ ಬೇಕಂತಾನೆ ಲಾಸ್ಟ್ ವೀಕ್ ನಿಮ್ ಕಾಲ್ ಮಾಡಕ್ಕಂತಾನೆ ಹೋದೆ ಸರ್. ಬಟ್ ನನ್ಗೆ ಅವತ್ತು ಕಾಲ್ ಸಿಗ್ಲಿಲ್ಲ ಸರ್. ಹೌದೌದು, ಎಷ್ಟೋ ಹೆಣ್ಣು ಮಕ್ಕಳು, ಎಷ್ಟೋ ಜನ ಹೀಗೆ ಮಾಡ್ತಾರೆ. ಕೌನ್ಸಿಲಿಂಗ್ ಹೌದು ಸರ್. ಬಂದಾಗಲಂತೂ ಊರನ್ನೇ ಬಿಟ್ಬಿಟ್ಟಿರ್ತಾರೆ ಕೆಲವೊಬ್ರು. ಹೌದು ಸರ್. ಸ್ಥಳ ಸ್ವಲ್ಪ ಏನು ನಿಶಬ್ದವಾಗಿರ್ಲಿ, ಮತ್ತೆ ಯಾರು ಡಿಸ್ಟರ್ಬ್ ಮಾಡದೇ ಇರ್ಲಿ ಅಂತ ತವ್ರ ಮನೆಗೆ ಬಂದಿದ್ದೀನಿ ಸಾ ಅಂತಾರೆ ಕೆಲವೊಬ್ರು ಹೌದು ಪಾಪ. ಸರ್, ಲಾಸ್ಟ್ ವೀಕ್ ನಾನು ಅದೇ ಕೆಲ್ಸಕ್ಕೆ ನಾನು 100% ನಾನು ಅದೇ ಕೆಲ್ಸಕ್ಕೆ ಹೋದೆ ಸರ್. ಬಟ್ ನಾನು ಇವಾಗ ಏನಾದ್ರೂ ಆಗ್ಲಿ, ಎಲ್ಲಾದ್ರೂ ನನ್ಗೆ ಎಲ್ಲಿ ಕಾಲ್ ಸಿಕ್ಕರೆ ಅಲ್ಲೇ ಮಾತಾಡ್ಲೇಬೇಕು ಅಂತ ಇವತ್ತು ಟ್ರೈ ಮಾಡ್ದೆ ಸರ್ ನಿಮ್ಗೆ. ಎಲ್ಲವ ಭಗವಂತನ ಅನುಗ್ರಹ ಇದ್ದ ಕಾರಣಕ್ಕೆ ಈ ವಿಚಾರ ಈಡೇರಿದೆ. ಇದು ನಿನಗೊಂದೊಳ್ಳೆ ಸೂಚನೆ ಎಂದುಕೋ. ಭರವಸೆಯಿಂದ ಓಕೆ ಇರು. ಸರ್, ಥ್ಯಾಂಕ್ ಯು ಯಾರ ಸೋ ಮಚ್ ಸರ್. ಮಾತುಗಳು ನಿನಗೇನೂ ತೊಂದರೆ ಮಾಡಲ್ಲ. ಓಕೆ ಇಲ್ಲಿ ಸರ್. ಇದು ಕೇವಲ ನಿನ್ನ ಪಾಲಿನ ಕರ್ಮ, ಆದರೆ ಅದು ಅತಿ ಶೀಘ್ರದಲ್ಲಿ ನಿವಾರಣೆ ಆಗುತ್ತೆ. ಭಗವಂತನ ನಂಬು, ನಿನ್ನ ಯೋಚನೆಗಳನ್ನು ಶುದ್ಧವಾಗಿಟ್ಕೋ, ಭರವಸೆಯಿಂದ ಇರು, ಧನಾತ್ಮಕವಾಗಿರು. ಸಾವಿನ ಆಲೋಚನೆ, ಯಮಧರ್ಮನೂ ಕೂಡ ನಿನ್ನ ವಿಶ್ವಾಸವನ್ನು ನೋಡಿ ನಾಚಬೇಕು. ನಿನ್ನೊಂದಿಗೆ ಈ ಜಗತ್ತಲ್ಲಿ ಯಾರ್ಯಾರು ಎಷ್ಟೆಷ್ಟು ಖುಷಿಯಿಂದ ಮಾತಾಡಿಸ್ತಾರೆ, ಕಾಳಜಿ ಮಾಡ್ತಾರೆ, ಅಥವಾ ಯಾರ್ಯಾರು ನಿನ್ನನ್ನು ಎಷ್ಟು ಗೌರವಿಸ್ತಿದ್ದಾರೆ, ಇದು ಮುಖ್ಯ ಅಲ್ಲ. ಅಂತಿಮವಾಗಿ ನನ್ನನ್ನು ನಾನು ಗೌರವಿಸ್ಕೊಳ್ಬೇಕು, ನನ್ನನ್ನು ನಾನು ಪ್ರೀತಿಸಬೇಕು. ನಾನು ಜೀವಂತವಾಗಿದ್ದರೆ ನಾಳೆ ಮಕ್ಕಳ ಬದುಕನ್ನು ನಾನು ರೂಪಿಸ್ಬೋದು. ಅದು ನಿಮ್ಮ ಜವಾಬ್ದಾರಿ. ಇಲ್ಲಾಂದರೆ ಯಾವುದೋ ತೀಟಿಗೆ ಹುಟ್ಟಿಸ್ಕೊಂಡ್ಬಿಟ್ಟು ಬೇಲಿಗೆ ಹಸ್ತೋದವಳಿಗೂ ನಿಮಗೂ ವ್ಯತ್ಯಾಸ ಇರಲ್ಲ ಹೌದು ಸರ್. ಅಲ್ವಾ? ಅಂದರೆ ನಾನು ಇಲ್ಲಿ ಯಾರೋ ನನ್ನನ್ನು ಸರಿಗೆ ಭಾವಿಸ್ಲಿಲ್ಲ ಅಂತ ನಾನು ಪ್ರಾಣ ಕಳ್ಕೊಳ್ಳೋದಾದರೆ, 2 ಮಕ್ಕಳನ್ನು ಅನಾಥ ಮಾಡಿ ಹೋದ ಪಾಪ ಇದೆಯಲ್ಲ, ಇವರು ನಿನಗೆ ಕೊಡ್ತಿರೋ ನೋವಿಗಿಂತ ನೀನು ಮಕ್ಕಳಿಗೆ ಮಾಡಿದ ನೋವು ಅಥವಾ ಪಾಪ ಅದು ಬಹಳ ದೊಡ್ಡದದು. ಇಲ್ಲ ಸರ್, ಆ ಥಾಟ್ ಅಂತೂ ಇವಾಗ ನನ್ಗೆ ಇಲ್ಲಾನೇ ಇಲ್ಲ ಸರ್. ಅಲ್ಲ, ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟೆ. ಯಾಕಂದರೆ ನಮಗೆ ಯಾರು ಏನು ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಈ ನಡುವೆ ನಾವು ಇನ್ಯಾರನ್ನು ಅನಾಥ ಮಾಡಿ ಹೋಗ್ತಿದ್ದೀವಿ ಅನ್ನೋದು ನೆನಪೇ ಆಗಲ್ವಲ್ಲ. ಹೌದು ಎತ್ತವರಿದ್ದಾರೆ, ಸರ್. ನಾವಿದ್ದೀವಿ ಕಣವನ್ನು, ತವ್ರ ಮನೆ ಇದೆ, ಬಡತನ ಇರ್ಬೋದು, ಬಟ್ ಪ್ರೀತಿಗೇನು ಕೊರತೆ ಇಲ್ಲ. ಅಥವಾ ಓಕೆ. ನೀವೇ ಹೆತ್ತ 2 ಮಕ್ಕಳಿದ್ದಾವೆ, ಹೌದು ಒಬ್ಬರಿಗೋಸ್ಕರ ಸರ್. ಹಲವರನ್ನ ತೊರೆಯುವುದಿದೆಯಲ್ಲ, ಅದು ಧರ್ಮ ಆಗಲಿಕ್ಕಿಲ್ಲ. ಅದಕ್ಕೆ ಸಂಬಂಧಗಳನ್ನು ತೊರೆದು ಧರ್ಮ ಬುದ್ಧಿಯಿಂದ ಯೋಚಿಸಿದಾಗ ಈ ಜಗತ್ತು ಸುಂದರವಾಗಿ ಕಾಣುತ್ತೆ. ಬಟ್ ನನ್ನವರು ಅನ್ನೋ ಮಮಕಾರ ಹೆಚ್ಚಾಗಿ ಇವ್ರು ಯಾರು ನನ್ನ ಜೊತೆ ಇಲ್ವಲ್ಲಪ್ಪ ಅಂದಾಗ ಭಗವಂತ ಬಂದು ಕರೆದ್ರೂ ನಿಮಗೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಜಗತ್ತನ್ನು ಪ್ರೀತಿಸಿ, ಪ್ರಕೃತಿಯನ್ನು ಪ್ರೀತಿಸಿ, ಏನಿದೆಯೋ ಅದು ಹಾಗೇ ಆಗಬೇಕು. ನೀವೇನೇ ಸಾಯ್ಲಿಕ್ಕೆ ಹೋದ್ರೂ ಆ ಸಮಯ ಬರದ ಹೊರತು ನೀವು ಅರ್ಧಂಬರ್ಧ ಜೀವ ಆಗಿ ಹಾಸಿಗೆ ಹಿಡಿತಿರೋ ಹೊರತು ಸಾಯಲ್ಲ. ಹೌದು ಸರ್, ನಿಜ ಸರ್ ಅದು. ಅದಕ್ಕೆ ಪ್ರಯತ್ನ ಮಾಡೋದ್ರ ಬದಲು ಬದುಕೋಕೆ ಪ್ರಯತ್ನ ಮಾಡಿ. ಭಗವಂತ ಆ ಕಾರಣಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ. ಎಲ್ಲ ಒಳ್ಳೇದಾಗುತ್ತವ. ನಾನೊಂದು ದಿವಸ ಕೇಳಬೇಕು ನಿನ್ನ ಬಾಯಲ್ಲೇ, ಇವಾಗೆಲ್ಲ ಓಕೆ. ಸ್ವಲ್ಪ ಸರಿ ಹೋಗಿದೆ ಸರ್, ನನ್ನ ಗಂಡ ಈಗ ನನಗೆ ನನ್ನ ಇಚ್ಛೆಯಂತೆ ಅಥವಾ ಹೇಗೆ ನಾನು ಒಬ್ಬ ಜವಾಬ್ದಾರಿ ಗಂಡನನ್ನು ನಿರೀಕ್ಷಿಸಿದ್ದೆ ಆ ಪ್ರಕಾರವಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ನಿನ್ನ ಬಾಯಲ್ಲೇ ನಾನು ಕೇಳಬೇಕು. ಕೇಳ್ತೀನಿ ಕೂಡ. ಒಳ್ಳೇದಾಗ್ತವ. ಖಂಡಿತ ಸರ್. ಅವತ್ತಿಗೆ ಓಕೆ ಕರೆ ಸಿಗುತ್ತೆ, ನೀನು ಮಾತಾಡ್ಬೋದು. ಧೈರ್ಯವಾಗಿರು, ನೀನು ಶುಭವಾಗ್ಲಿ ತಾಯಿ. ಸರ್, ಹಂಗೆ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಸರ್. ದೇವರ ಆಶೀರ್ವಾದನವ್ವ, ನಿನ್ನಂತ ಒಳ್ಳೆ ತಾಯಿ ಇದ್ದಾರೆ, ಆ ಮಕ್ಕಳಿಗೆ ಅಷ್ಟೇ ಸಾಕು. ಆ, ಥ್ಯಾಂಕ್ ಯು ಸರ್. ಹರೇ ಕೃಷ್ಣ ಸರ್. ಹರೇ ಕೃಷ್ಣ, ಒಳ್ಳೇದಾಗ್ಲವ್ವ. ಓಕೆ ಸರ್. ನೋಡಿ ತಾಯಿ ಎಷ್ಟು ಖುಷಿಯಾದರು. ನಾನು ಹೇಳೋದೇನೆಂದರೆ, ಇಂತಹ ವಿಚಾರಗಳು ಬಂದಾಗ ಸಾವಿನ ಯೋಚನೆ ಬಿಟ್ಟು ಸ್ವಲ್ಪ ತಾಳ್ಮೆ ಮಾಡಿ, ಸಹನೆ ಮಾಡಿ. ಸುಲಭ ಅಲ್ಲ, ನಾನು ಹೇಳೋಷ್ಟು ಸುಲಭ ಅಲ್ಲ. ಯಾಕಂದರೆ ಈಗ ನಮಗೆಲ್ಲೋ ಹೊರಗಡೆ ಹೋದಾಗಲೇ ಒಂಚೂರು ನಮಗಿಷ್ಟವಿಲ್ಲದೆ 2 ಮಾತು ಯಾರೋ ಆಡ್ಬಿಟ್ರು ಅಂದಾಗಲೇ ಏನಪ್ಪ ಜೀವನ ಹಿಂಗೆ ಅವಮಾನ ಆಗ್ಬಿಡ್ತಾ, ಅದಾಯ್ತಾ ಇದಾಯ್ತಾ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಅಂಥದ್ರಲ್ಲಿ ಇಡೀ ಒಂದಷ್ಟು ವರ್ಷ ಬೈಸ್ಕೊಂಡು
ಒಡಿಸ್ಕೊಂಡು ಆ ಹೆಣ್ಣಿನ ಜೀವನ ಯಪ್ಪ ಏನಪ್ಪ, ಆಕೆಗೆ ಕೆಲವು ಹೆಣ್ಮಕ್ಳದ್ದು ಪಾಪ ಏನೋ ದೇವರ ದಯೆ, ಅವರ ಪುಣ್ಯ, ಒಳ್ಳೆ ಗಂಡಂದಿರು ಸಿಕ್ಕಿರ್ತಾರೆ. ನೋಡಿ ಇಲ್ಲಿ ಅತ್ತೆ ಮಾವನಿಂದ ಹಿಡಿದು ಗಂಡಿಂದ ಹಿಡಿದು ಎಲ್ಲ ಹೊಡಿಯೋದು, ಬಡಿಯೋದು, ಬೈಯೋದು, ದಿಸಾ ಬೆಳಗ್ಗೆ ಎದ್ರೆ ಅದೇ ಬೈಗುಳ, ಅದೇ ಮುಖಗಳು. ಹೆಂಗ್ ಅನ್ಸ್ಬೇಕು ಅಂದರೆ ಒಂದು ನೆಮ್ಮದಿಗೆ ಅರ್ಹರಿಲ್ವಾ ಈ ಹೆಣ್ಮಕ್ಳದಿರು? ಹಾಗಾಗಿ ಒಬ್ಬ ಹುಡುಗನಾಗಿ ಅಥವಾ ಒಂದು ಹೆಣ್ಮಗಳನ್ನು ಮದುವೆಯಾಗಿ ನೀವು ಪರವಾಗಿಲ್ಲ ಕೂಲಿ ಮಾಡಿ ಆ ಹೆಣ್ಣು ಸಂತೋಷವಾಗಿದ್ಬಿಟ್ರೆ ಆ ಮನೆ ಬೆಳಗುತ್ತೆ. ಮನೆ ಬೆಳಗೋದು ಅಂದ್ರೆ ಅರ್ಥ ಕೋಟಿ ಕೋಟಿ ದುಡ್ಡು ಬಂದ್ಬಿಡ್ಬೇಕು ಅಂತ ಅಲ್ಲ, ಅಥವಾ ಎಲ್ಲ ಕೈ ಇಟ್ಟಿದ್ದೆಲ್ಲ ಗೆದ್ದುಬಿಡ್ಬೇಕು ಅಂತ ಅಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣಿದ್ದಾಗ ಆ ಮನೆ ದೇವಸ್ಥಾನಕ್ಕಿಂತ ಬೇರೇನೂ ಅಲ್ಲ. ಇಲ್ಲ ಅಂದರೆ ಗೃಹಿಣಿ ಇಲ್ಲದ ಮನೆ ಯಾವತ್ತಿಗೂ ಕೂಡ ಪರಿಪೂರ್ಣ ಆಗ್ಲಿಕ್ಕಿಲ್ಲ. ಅದೊಂಥರ ಕಾಂತಾರ. ಕಾಂತಾರ ಅಂದ್ರೆ ಕಾಡು. ಗೃಹಿಣಿ ಇರಬೇಕು. ಇತ್ತೀಚೆಗೆ ನಮ್ಮ ಅಮ್ಮ ಏನೋ ಒಂದು ಕಾರಣಕ್ಕೆ ಒಂದು ವಾರ ಊರಿಗೆ ಹೋದ್ರು. ಪಾಪ ಅವರು ನನಗೇನು ಅವರೊಂಚೂರು ಓಡಾಡ್ಕೊಂಡು ಚೆನ್ನಾಗಿ ಅಜ್ಜಿ ಊರು ಅಲ್ಲಿ ಇಲ್ಲೆಲ್ಲ ಪಾಪ ಮೊದಲಿಂದ ದುಡ್ದಿದ್ದಾರೆ. ಈಗ ಒಂಚೂರು ಓಡಾಡ್ಕೊಂಡಿರಲಿ ಅಜ್ಜಿ ಮನೆ ಊರು ಎಲ್ಲ. ಪಾಪ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಜ್ಜಿ ಮನೆಗೆ ಹೋಗಿದ್ದು. ಅಂದರೆ ಒಂದು ವಾರ ನಾನು ಹೇಳ್ಬಿಡ್ತೀನಿ, ಅವ್ವ ನಂಗೊಂದು 2-3 ದಿವಸಕ್ಕೆ ಆಗಂಗೆ ಸಾರು ಮಾಡಿಡು, ಒಂದು ಚಿತ್ರಾನ್ನ ಗೊಜ್ಜು ಮಾಡಿಡು, ನಾನು ಅಕ್ಕಿ ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳೋದು ಊಟ ಮಾಡೋದು, ಅನ್ನ ಮಾಡ್ಕೊಳ್ಳೋದು ಊಟ ಮಾಡೋದು. ನಮ್ಮ ಪಾಪ ಚೆನ್ನಾಗಿ ಅನ್ನ ಮಾಡ್ತಾನೆ. ಆ ಒಂದು ವಾರ ಏನು ನಮ್ಮ ಅತ್ತೆ ಸಾಂಬಾರು ಮಾಡಿಕೊಟ್ಟು ಕಳಿಸೋದು. ಇಲ್ಲೇನಾದರೂ ಸಾಂಬಾರು ಖಾಲಿ ಆದರೆ ಈಗ ನಾವು ಏನೇ ನೆಲ ಒರೆಸ್ಬೋದು. ನಾನು ಮಾಡ್ತಿದ್ದೆ, ನೆಲ ಒರೆಸ್ತಿದ್ದೆ, ಮನೆ ಮುಂದೆ ನೀರು ಹಾಕ್ತಿದ್ದೆ, ರಂಗೋಲಿ ಬಿಡ್ತಾ ಇದ್ದೆ. ಯಾಕಂದರೆ ನನಗೆ ಹಳ್ಳಿ ಅಜ್ಜಿ ಊರಲ್ಲಿ ಇದ್ದಾಗಲಿಂದ ರೂಢಿ. ಬೆಳಿಗ್ಗೆದ್ದು ಇಲ್ಲಂತೂ ಸಗಣೀರು ಹಾಕಲ್ಲ, ಅಲ್ಲಿ ಸಗಣಿ ಕಲಸಿ ಬಕೀಟಲ್ಲಿ ಎಲ್ಲ ನೀರು ಎರೆಸ್ತು ಗುಡಿಸಿ ರಂಗೋಲಿ ಬಿಟ್ಟು ಅದೆಲ್ಲ ರೂಢಿ ಇದೆ. ರಂಗೋಲಿ ಎಲ್ಲ ಬಿಡೋದು ನನಗೆ ಮೊದಲಿಂದಲೂ ರೂಢಿ. ಬಟ್ ಏನೇ ಮಾಡ್ಬೋದು ನಾವು, ಬಟ್ ಒಂದು ಹೆಣ್ಣು ಓಡಾಡ್ಕೊಂಡು ಮಾಡ್ದಂಗೆ ಆಗಲ್ಲ ಅದು. ನನಗನ್ನಿಸ್ತು. ನಾನು ನಮ್ಮ ಪಾಪಂಗೆ ಹೇಳ್ತಾ ಇದ್ದೆ, ನೋಡಯ್ಯ ಒಂದು ಹೆಣ್ಮಕ್ಳು ಇರಬೇಕಯ್ಯ ಮನೇಲಿ. ಈಗ ಅವ್ವ ಊರಿಗೆ ಹೋಗಿದ್ದಕ್ಕೆ ನೋಡು, ನಮಗೆ ಏನಪ್ಪ ಅದೇ ಅನ್ನ ಅದೇ ಸಾಂಬಾರು ಇರಲಿ. ನಾನು ಅದೇ ಅಂದುಕೊಳ್ಳೋದು, ಭಗವಂತ ನಮಗಿದೇ ಬುದ್ಧಿ ಕೊಟ್ಬಿಟ್ಟು ಎಲ್ಲ ಹೆಣ್ಣು ಮಕ್ಕಳನ್ನು ಅಷ್ಟೇ ಗೌರವದಿಂದ ಕಾಣಬೇಕು. ತಾಯಿಯನ್ನು ಹೇಗೋ ಸಂಗಾತಿಯಾಗಿ ಬರೋ ಆ ಹೆಣ್ಣಿನೊಂದಿಗೂ ಅದು ಏನೇ ಕಷ್ಟ ಪರಿಸ್ಥಿತಿ ಬಂದರೂ, ಪರಿಸ್ಥಿತಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಆಕೆಯ ಸ್ವಾಭಿಮಾನಕ್ಕೆ, ಆಕೆಯ ಗೌರವಕ್ಕೆ ಧಕ್ಕೆ ಆಗದಂಗೆ ಕಾಳಜಿ ಮಾಡಬೇಕು. ಆ ಬುದ್ಧಿಯನ್ನು ಒಬ್ಬ ಹುಡುಗನಿಗೆ ಭಗವಂತ ಕೊಟ್ಟ ಜೀವನ ಪೂರ್ತಿ ಅಂದರೆ ಎಷ್ಟು ಹೆಣ್ಣುಮಕ್ಕಳು ಬದುಕು ಬಂಗಾರವಾಗುತ್ತೆ. ಇರಲಿ ನೋಡಿ, ಆ ತಾಯಿ ಕಣ್ಣೀರು ಹಾಕಬೇಕಾದ್ರೆ ನನಗನ್ಸಿದ್ದು, ಸಾಯ್ಲಿಕ್ಕೆ ಹೋಗಿದ್ದೆ, ಬದುಕೋದು ಬೇಡ ಅಂತ. ಪಾಪ ಆ ಸಮಯದಲ್ಲಿ ಅವ್ರ ತಂದೆ ಫೋನ್ ಮಾಡಿದ್ದಾರೆ, ಇಲ್ಲಾಂದರೆ ಈ ಹೆಣ್ಮಗಳಿಲ್ಲಿ ತಪ್ಪು ನಿರ್ಧಾರ ಮಾಡಿಬಿಡ್ತಿದ್ರು ಏನು. ಅದಕ್ಕೆ ತವರು ಮನೆಯ ಬೆಂಬಲ ಒಂದು ಹೆಣ್ಣಿಗೆ ಬಹಳ ಮುಖ್ಯ.